ಭಕ್ತಿಯ ಸ್ತುತ್ಯ ವಿರಕ್ತ್ಯ ಗಜಗಮಲಜನ ಔನ್ನತ್ಯ ಪೂತಿ ಅರ್ಪಕಾಯ ಕ್ಷಿತ್ಯಾಂ ಅತ್ಯಲ್ಪಭೃತ್ಯೇಷ್ವಪಿ ಕುಜನಕೃತ ಔದ್ಧತ್ಯ ಭೂತ್ಯಾಜಕಾಯ ಕರ್ತ್ರೇ ಧರ್ತ್ರೇ ಅಥ ಹರ್ತ್ರೇ ಅಯಂಕಹರಯೇ ಅಮುತ್ರ ಪಾತ್ರೇ ನಮಸ್ತೆ ತಸ್ಮೈ ಕಸ್ಮೈಚಿತ್ ಅಸ್ಮನ್ಮನಸಿ ಧೃತಕಥಾ ವಿಸ್ಮೃತೌ ಸ್ಮಾರಕಾಯ ಶ್ರೀರಮಾಯಿ ಮಹರ್ಷಿ ಆನಂದತೀರ್ಥ ಗುರುಭ್ಯೋ ನಮಃ ಶ್ರೀ ಭಾರತೀ ಮಹರ್ಷಿ ವಾದಿರಾಜತೀರ್ಥ ಗುರುಭ್ಯೋ ನಮಃ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಶ್ರೀ ವಿದ್ಯಾಮಾನ್ಯತೀರ್ಥ ಗುರುಭ್ಯೋ ನಮಃ ವೇದಾಂತ ತರ್ಕಾದಿ ವಿದಗ್ಧ ಬುದ್ಧಿಂ ವಿದ್ಯಾ ಪ್ರಸಾರೇ ಅರ್ಪಿತ ಜೀವಿತಂ ಮುದಾ ಕೃಷ್ಣಪ್ರಿಯಂ ಧೀರಂ ಅಧೀನಂ ಭಾಷಣಂ ನಮಾಮಿ ಉದಾರಂ ವಿಭುಜೇಶ ಯೋಗಿನಂ ಶ್ರೀ ಗುರುಭ್ಯೋ ನಮಃ ಜನ್ಮ ಆದ್ಯಸ್ಯ ಯತಃ ಅನ್ವಯಾತ್ ಇತರತಃ ಚ ಅರ್ಥೇಷು ಅಭಿಜ್ಞಃ ಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿಕವಯೇ ಮುಹ್ಯಂತಿಯಂ ಸೂರಯಃ ತೇಜೋವಾರಿಮೃದಾಂ ಯಥಾ ವಿನಿಮಯಃ ಯತ್ರ ತ್ರಿಸರ್ಗಃ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಶ್ರೀ ಗುರುಭ್ಯೋ ನಮಃ ಸೃಷ್ಟಿ ಸ್ಥಿತಿ ಅಪ್ಯಯ ಈಹ ನಿಯತಿ ದೃಶಿ ತಮ ಬಂಧ ಮೋಕ್ಷ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮ ರುದ್ರ ಪ್ರಭೃತಿ ಸುರ ನರ ದ್ಯು ಈಶ ಶತ್ರುತ್ಮಕಸ್ಯ ವಿಷ್ಣೋಃ ವ್ಯಸ್ತಾಃ ಸಮಸ್ತಾಃ ಸಕಲ ಗುಣನಿಧಿ ಸರ್ವದೋಷ ವ್ಯಪೇತಃ ಪೂರ್ಣಾನಂದಃ ಅವ್ಯಯಃ ಯಃ ಗುರುಃ ಅಪಿ ಪರಮಃ ಚಿಂತಯೇ ತಂ ಮಹಾಂತಂ. ಸೃಷ್ಟಿ ಸ್ಥಿತಿ ನಾಶ ಅಪ್ಯಯ ನಾಶ. ಸೃಷ್ಟಿ ಸ್ಥಿತಿಗಳಿಗೇನೆ ನಾಶವನ್ನು ಕೊಡುವ ಅವನನ್ನು ಬೇಡುವುದು. ಸೃಷ್ಟಿ ಸ್ಥಿತಿಗಳಿಗೆ ನಾಶವನ್ನು ಕೊಡುವುದು ಅವನನ್ನು ಬೇಡುತ್ತೇವೆ. ಆವಾಗ ಅವನು ಕೇಳ್ತಾನೆ, ಕೊಡುತ್ತೇನೆ, ನಿನ್ನ ಸೃಷ್ಟಿ ಸ್ಥಿತಿಗಳಿಗೆ ನಾಶವನ್ನು ಕೊಡುತ್ತೇನೆ, ಕೊಡುವುದಿಲ್ಲ ಅಂತೇನಿಲ್ಲ, ನನಗೇನು ಕೊಡುತ್ತೀನಿ ಅಂತ. ಯಾವಾಗ ನಮ್ಮಲ್ಲಿ ಕೊಟ್ಟುಕೊಳ್ಳುವ ವ್ಯವಹಾರ ಇದೆ, ಬರೇ ಕೊಡುವುದೇ ಅಲ್ಲ, ತೆಗೆದುಕೊಳ್ಳುವುದೇ ಅಲ್ಲ. ಕೊಡಬೇಕು ತೆಗೊಳ್ಬೇಕು, ಕೊಡಬೇಕು ಕೊಡಬೇಕು. ಒಂದು ಕಡೆ ಹೇಳಿದ್ದಾರೆ, ಏನು ಕೊಡ್ತೀಯ ನನಗೆ ಅಂತಂದರೆ ನಿಮಗೊಂದು ನಮಸ್ಕಾರ, ಭೂಯಿಷ್ಟಾಂತೆ ನಮ್ಮ ಉಕ್ತಿ ವಿಧೇಯ ಅಂತ ಹೇಳಿಕೊಂಡು ಭಾರಿ ಅದು ಅಲ್ಲೇ ನಮ್ಮಲ್ಲಿ ಲೋಕದಲ್ಲಿ ಬಂದದ್ದು. ನಾವು ಮಾತ್ರ ಅದನ್ನು ಎಲ್ಲೆಲ್ಲೂ ಉಪಯೋಗಿಸ್ತೇವೆ. ಅವರ ನಮಗೆ ಅವರು ಆಗುವುದಿಲ್ಲ ಅಂತ ತಗೊಳ್ಳೋಣ. ಅವರನ್ನು ಕರೀಲು ಅಂತ ಯಾರು ನನ್ನ ಹತ್ರ ಕೇಳಿದ್ರು, ಅವರು ನನಗೆ ಆಗುವಲ್ಲ, ಕರೀಲು ಅಂತ ನನ್ನ ಹತ್ರ ಕೇಳಿದ್ರು, ನಾನು ಅವರಿಗೆ ದೊಡ್ಡ ನಮಸ್ಕಾರ. ಇದು ಲೋಕದಲ್ಲಿ ನಮ್ಮಲ್ಲಿ ಇಂತಹ ಚಾರಿತ್ಯ ಉಂಟು. ಎಲ್ಲಿಂದ ಬಂದದ್ದು ಗೊತ್ತಾ? ವೇದದಿಂದಲೇ ಬಂದದ್ದು. ವೇದದಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ, ಭೂಯಿಷ್ಠಾಂ ನಮಃ ಭುಕ್ತಿ ದೇವಿದೇವ. ಭೂಯಿಷ್ಠ ಅಂತಂದರೆ ದೊಡ್ಡದು ಅಂತಲ್ಲ, ದೊಡ್ಡ ನಮಸ್ಕಾರ ನಿನಗೆ ಎಂಬ ಶಬ್ದವನ್ನು ನಾನು ಹೇಳ್ತೇನೆ ಅಂತೇಳಿ ವೇದದಲ್ಲೇ ಬಂದು ನಮ್ಮಲ್ಲಿ ಕ್ರಮನೇ ಹಾಗೆ. ಏನೇ ಕೊಡಿ ಅದನ್ನು ಹಾಗೇ ಸ್ವೀಕಾರ ಮಾಡುವ ಜಾಯಮಾನ ನಮ್ಮದಲ್ಲ. ಅದನ್ನು ತಿರುಚಿಯೇ ನಮ್ಮಲ್ಲಿ ಆಯಿತಾ. ದೊಡ್ಡ ನಮಸ್ಕಾರ ಅಂತದೆ. ಕೆಳಗಿನವರಿಗೆಲ್ಲ ಚಿಕ್ಕ ಚಿಕ್ಕ ನಮಸ್ಕಾರ, ಕೆಳಗಿನ ದೇವತೆಗಳಿಗೆಲ್ಲ ಚಿಕ್ಕ ಚಿಕ್ಕ ನಮಸ್ಕಾರ.
ಇವ ಎಲ್ಲರಿಗಿಂತ ದೊಡ್ಡವ, ಆದ್ದರಿಂದ ಇವನಿಗೆ ದೊಡ್ಡ ನಮಸ್ಕಾರ ಅಂತ ಕ್ರಮ. ಅಲ್ಲೋ ಲೋಕದಲ್ಲಿ ಏನಾಯಿತು, ಎಲ್ಲೋ ಪ್ರಯೋಗ ಅವರ ದೊಡ್ಡ ನಮಸ್ಕಾರ ಅವರಿಗೆ ಅಂತ ಎಲ್ಲೋ ವಿಪರೀತದಲ್ಲಿ ಅದು ಚಾರಿತ್ರ್ಯ ಯಾಕೆ ಉದಾಹರಣೆಗಳು ತುಂಬ ಉಂಟು. ಏನು ಅಂತ ಏನೋ ಮಾತಾಡ್ತಿದ್ರು ಇಬ್ಬರು, ಮತ್ತೊಬ್ಬರು ನನ್ನ ಹತ್ರ ಕೇಳಿದ್ರು, ಅವರು ಏನು ಮಾತಾಡ್ತಾರೆ, ಅಯ್ಯೋ ರಾಮಾಯಣ ಯಾರಿಗೂ. ಹೀಗೆ ಈ ಒಳ್ಳೆ ಒಳ್ಳೆಯ ಶಬ್ದಗಳನ್ನು ಎಲ್ಲೆಲ್ಲೆಲ್ಲೆಲ್ಲೋ ಪ್ರಯೋಗ ಮಾಡತಕ್ಕಂಥದ್ದು ನಮ್ಮ ಜೀವನದಲ್ಲಿ ಬಂದಿದೆ. ಹಾಗೆ ದೇವರಿಗೆ ಬಂದ ಭೂಯಿಷ್ಟಾಂ ನಮಃ ಇದೆ. ಇವತ್ತು ನಮಸ್ಕಾರ ಎನ್ನುವ ಶಬ್ದವು ನಿನಗೆ ಹೇಳ್ತೇನೆ, ಗಟ್ಟಿಯಾಗಿ ಹೇಳ್ತೇನೆ, ನಮಃ ಅಂತ ಹೇಳಿಕೊಂಡು ಗಟ್ಟಿಯಾಗಿ ಹೇಳ್ತೇನೆ ಅಂತ ಅರ್ಥ ಅದರದ್ದು. ಯಾಕೆ ಸಾಮಾನ್ಯವಾಗಿ ನಮ್ಮಲ್ಲಿ ಇರುತ್ತೆ, ಒಬ್ಬರು ನೋಡ್ತಾ ಇದ್ರು ನಾವು ನಮಸ್ಕಾರ ಮಾಡೋಲ್ಲ, ನಮ್ಗೆ ಗೊತ್ತು ಮುಜುಗರದಂತೆ ಅವರಿಗೆ ನಮಸ್ಕಾರ ಮಾಡ್ತೀವಿ. ಅದಕ್ಕೆ ಇವ ಅಂತ ಎಲ್ಲರಿಗೂ ಕೇಳಿಸುವಂತೆ, ಎಲ್ಲರಿಗೂ ಕಾಣಿಸುವಂತೆ ನಾನು ನಿನಗೆ ನಮಃ 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 ಅಂತ ಹೇಳ್ತೇನೆ. ನಮ್ಮಲ್ಲಿ ಕ್ರಮೇನಿರಬೇಕು ಗೊತ್ತಾ, ಯಾವಾಗಲೂ ಕೂಡ ನೀವೇ ಎಷ್ಟೋ ಸಂದರ್ಭದಲ್ಲಿ ಏನೋ ನಿಮಗೆ ಈಗ ಅಧಿಕ ಮಾಸ ಬಂತು, ಏನೋ ಕೊಡಬೇಕು ಅಂತಿರುತ್ತೆ, ವಿದ್ವಾಂಸರಿಗೋ ಸ್ವಾಮಿಗಳಿಗೋ ಅಂತ ಹಿರಿಯರಿಗೋ ಏನೋ ಕೊಡಬೇಕು ಅಂತಿರುತ್ತೆ. ಈಗ ಒಂದು ತಿಂಗಳಲ್ಲಿ ಏನು ಕೊಡ್ತೀರಿ ಅಂತ ಗೊತ್ತು, 33 ಮಾವಿನ. ಅವರು ಬಂದು ಅವರು 33 ಮಾವಿನ ಕೊಟ್ಟು, ಇವರು ಬಂದರು ಇವರು 33 ಮಾವಿನ ಕೊಟ್ಟು ತಗೊಂಡವ. ನಾನು ತಮಾಷೆ ಮಾಡುವುದು ಅಂದರೆ ನಮ್ಮ ಶ್ರದ್ಧೆ ಅಂತ ನಾನು ಕೆಲವರಲ್ಲಿ ಏನಿರುತ್ತೆ ಅಂತಂದರೆ ಅಗತ್ಯ ಏನುಂಟು ಅವರಲ್ಲಿ ಏನಿಲ್ಲ ಅದನ್ನು ಮತ್ತೊಬ್ಬರ ಹತ್ರ ಕೇಳಿಸ್ತಾರೆ, ಕೇಳಿಸಿ ಅದನ್ನೇ ಕೊಡ್ತಾರೆ. ಏನರ್ಥ, ಕೊಟ್ಟದ್ದು ಉಪಯೋಗ ಆಗಬೇಕೆನ್ನತಕ್ಕಂಥ ಭಾವನೆಯಿಂದ ಹೀಗೆ ಕೇಳೋದುಂಟಲ್ಲ. ಹಾಗಾದರೆ ನಮ್ಮಲ್ಲಿ ಯಾವುದು ಇಲ್ಲವೋ ಅದನ್ನು ನಮಗೆ ಕೊಟ್ಟರೆ ನಾವು ಸಂತೋಷದಿಂದ ತಗೊಳ್ತೇವೆ. ದೇವರಲ್ಲಿ ಏನಿಲ್ಲ, ನಮಸ್ಕಾರ ಇಲ್ಲವೇ ಇಲ್ಲ. ಯಾಕಿಲ್ಲ? ಯಾರಿಗೂ ನಮಸ್ಕಾರ ಕೊಟ್ಟು ಗೊತ್ತೇ ಇಲ್ಲ ಅವನಿಗೆ. ನಮ್ಮಲ್ಲಿ ಹಾಗೆ ಕ್ರಮ ಅಲ್ವ, ನಮಸ್ಕಾರ ಕೊಡೋದು ಅಂತ ಮಾಡೋದು, ಕೊಡಬೇಕಾದ್ರೆ ನಮ್ಮಲ್ಲಿ ಇರಬೇಕಲ್ಲ. ದೇವರಿಗೆ ನಮಸ್ಕಾರ ಇಲ್ಲ ಕೊಡಲಿಕ್ಕೆ, ಹಾಗಾದರೆ ನಾವು ದೇವರಲ್ಲಿ ನಮಸ್ಕಾರ ಇಲ್ಲ. ಹಾಗಾದರೆ ನಾವು ಕೊಟ್ಟರೆ ಸಂತೋಷದಿಂದ ತಗೊಳ್ತಾನೆ. ಆದ್ದರಿಂದ ನಾವು ದೇವರಿಗೆ ನಮಸ್ಕಾರ ಕೊಡುವಂತೆ ಏನೂ ಬೇಡ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಆಚಾರ್ಯ. ಮತ್ತೊಂದು ಹೇಳ್ತಾ ಇದ್ದಾರೆ, ದೇವರಲ್ಲಿ ಬೇಡುವ ಕ್ರಮ ಹೇಗೆ? ಸೃಷ್ಟಿ ಸ್ಥಿತಿಗಳಿಗೆ ನಾಶ ಕೊಡು ಮಹಾರಾಯ. ನೀನೇನು ಮಾಡುತ್ತೀಯ ಅದಕ್ಕೆ? ಏನು ಮಾಡಿದರೆ, ಯಾವ ಕರ್ಮ ಮಾಡಿದರೆ ನನ್ನ ಸೃಷ್ಟಿ ಸ್ಥಿತಿಗಳು ನಾಶ ಆಗುತ್ತದೋ, ಯಾವ ಕರ್ಮವನ್ನು ನಾನು ಮಾಡಿದರೆ ನನ್ನ ಸೃಷ್ಟಿ ಸ್ಥಿತಿಗಳಿಗೆ ನಾಶ ಬರ್ತದೋ ಅಂತಹ ಕರ್ಮ ಮಾಡಲಿಕ್ಕೆ ನನಗೆ ನಿಯತಿ ಪ್ರೇರಣೆ ಮಾಡುವ. ಅವನಲ್ಲೇ ಕೇಳೋದು. ಅಲ್ಲಿ ಏನುಂಟು? ಸೃಷ್ಟಿ, ಸ್ಥಿತಿ, ಅಪ್ಯಯ, ಆಮೇಲೆ ಈಹ, ನಿಯತಿ ಉಂಟು. ಸೃಷ್ಟಿ ಸ್ಥಿತಿ ಅಪ್ಯಯ ಅಂತಾಯಿತು, ಸೃಷ್ಟಿ ಸ್ಥಿತಿಗಳಿಗೆ ನಾಶ ಅಂತಾಯಿತು. ಸೃಷ್ಟಿ ಸ್ಥಿತಿಗಳಿಗೆ ನಾಶ ಆಗಬೇಕು ಅಂತಾದರೆ ನಾವು ಏನು ಮಾಡಬೇಕು? ನಮ್ಮ ಸೃಷ್ಟಿ ಸ್ಥಿತಿ ನಾಶ ಆಗಬೇಕು. ನಮ್ಮ ಸೃಷ್ಟಿ ಸ್ಥಿತಿ ನಾಶ ಆಗಬೇಕಾದ್ರೆ ನಾವು ಏನು ಮಾಡಬೇಕು? ಏನು ಮಾಡಬೇಕು ಅಂತಂದರೆ ದೇವರ ಹತ್ರನೇ ಕೇಳೋದು. ಏನಂತ? ಯಾವ ಕರ್ಮವನ್ನು ಮಾಡಿದರೆ ನನ್ನ ಸೃಷ್ಟಿ ಸ್ಥಿತಿಗಳು ನಾಶ ಆಗ್ತದೋ ಅಂತಹ ಕರ್ಮಗಳಿಗೆ, ಈ ಅಂದರೆ ಕರ್ಮ, ಅಂತಹ ಕರ್ಮಗಳಿಗೆ ನಿಯತಿ ಪ್ರೇರಣೆ ಮಾಡುವವನೇ. ಅಂತಹ ಕರ್ಮಗಳಿಗೆ ಎರಡು ರೀತಿಯಾದ ಕರ್ಮ ಉಂಟು. ಒಂದು ಪ್ರವೃತ್ತ ಕರ್ಮ, ಇನ್ನೊಂದು ನಿವೃತ್ತ ಕರ್ಮ ಅಂತ ಎರಡು ರೀತಿಯಾದ ಕರ್ಮಗಳು. ಈ ಗರ್ಭಸ್ತುತಿಯಲ್ಲಿ ಬ್ರಹ್ಮಾದಿ ದೇವತೆಗಳು ದೇವಕಿಯ ಹೊಟ್ಟೆಯೊಳಗೆ ಪ್ರವೇಶ ಮಾಡಿ ಸ್ತೋತ್ರ ಮಾಡ್ತಾರೆ. ಸತ್ಯಸ್ಯ ಸತ್ಯಮುತ ಸತ್ಯನೇತ್ರಂ ಸತ್ಯಾತ್ಮಕಂ ತ್ವಾಂ ಸತ್ಯ 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 ಅಂತ ಹೇಳಿಕೊಂಡು 8 ರೀತಿಯಲ್ಲಿ ಸ್ತೋತ್ರ ಮಾಡ್ತಾರೆ ಭಗವಂತನನ್ನು. ಆಮೇಲೆ ಮತ್ತೆ ನಂತರದ ಶ್ಲೋಕ, ಏಕಾಯನ ಅಸೌ ದ್ವಿಮೂಲ, ಏಕಾಯನಸು ದ್ವಿಫಲ, ಏಕಾಯನ ದ್ವಿಫಲ ತ್ರಿಮೂಲ ಚತುರಸ ಅಂತ ಅದೇ ಒಂದು ರೀತಿಯಲ್ಲಿ 10 ತನಕ, 1ರಿಂದ 10 ತನಕ ಒಂದು ಶ್ಲೋಕ ಮಾಡ್ತಾರೆ. ತೊಳ್ಕೊಂಡು ಒಂದು ಶ್ಲೋಕ ಉಂಟು. ಅದರಲ್ಲಿ ಏನಂದಿದ್ದಾರೆ? ಏಕಾಯನ ದ್ವಿಫಲ ತ್ರಿಮೂಲ. ಏಕಾಯನ, ಏನಂದರೆ ಆಶ್ರಯ, ಪ್ರಕೃತಿ ಎಂಬ ನೆಲ. ಪ್ರಕೃತಿ ಎಂಬ ನೆಲ, ಒಂದು ಬೀಡ ಹಾಕಬೇಕಾದ್ರೆ ನೆಲ ಬೇಕಲ್ಲ ಅದಕ್ಕೆ. ಪ್ರಕೃತಿ ಎಂಬ ನೆಲದಲ್ಲಿ ಸತ್ವರಜಸ್ತಮೋ ಗುಣಗಳೆಂಬ ಬೀಜವನ್ನು ಬಿತ್ತಿದಾಗ
ಅದರಲ್ಲಿ ಹುಟ್ಟತಕ್ಕಂತಹ ಮರದಲ್ಲಿ ಎರಡು ಫಲ, ದ್ವಿಫಲ ಅಂತ. ಎರಡು ಫಲ ಯಾವುದು? ಒಂದು ಪ್ರವೃತ್ತ ಕರ್ಮ, ಇನ್ನೊಂದು ನಿವೃತ್ತ ಕರ್ಮ. ಎರಡು ರೀತಿಯ, ಒಂದು ಸಕಾಮ ಕರ್ಮ, ಇನ್ನೊಂದು ನಿಷ್ಕಾಮ ಕರ್ಮ. ಸಕಾಮ ಕರ್ಮವನ್ನು ಪ್ರವೃತ್ತ ಕರ್ಮ ಅಂತ ಕರೆದ್ರು, ನಿಷ್ಕಾಮ ಕರ್ಮವನ್ನು ನಿವೃತ್ತ ಕರ್ಮ ಅಂತ ಕರೆದ್ರು. ಪ್ರವೃತ್ತ ಕರ್ಮ, ನಿವೃತ್ತ ಕರ್ಮ, ಸಕಾಮ ಕರ್ಮ, ನಿಷ್ಕಾಮ ಕರ್ಮ, ಎರಡು ರೀತಿಯಾಗಿರ್ತಕ್ಕಂಥ ಕರ್ಮಗಳು. ಆ ಎರಡು ರೀತಿಯಾದ ಕರ್ಮಗಳೆಂಬ ಫಲದಲ್ಲಿ 4 ರಸ ಅಂತ, ಧರ್ಮಾರ್ಥ ಕಾಮ ಮೋಕ್ಷಗಳೆಂಬ 4 ರಸ. 4 ರಸ ಅಂತ ಹೇಳುವಾಗ ನಾವು ಕೂಡಲೇ ವಿಭಾಗ ಮಾಡಿ ಆಯಿತು. ಏನಂತ? 2 ಹಣ್ಣು 4 ರಸ, ಒಂದು ಹಣ್ಣಿಗೆ 2 ರಸ, ಇನ್ನೊಂದು ಹಣ್ಣಿಗೆ 2 ರಸ ಅಂತ ವಿಭಾಗ ಮಾಡಿ ಆಯಿತು. ತಪ್ಪು ಅಂತಂದರು. ಒಂದು ಹಣ್ಣಿಗೆ 3 ರಸ, ಮತ್ತೊಂದು ಹಣ್ಣಿಗೆ ಒಂದೇ ರಸ ಅಂತ. ಇವರು ವೇದವ್ಯಾಸರು ಮಾಡಿದ ವಿಭಾಗ. ಒಂದು ಹಣ್ಣಿಗೆ 3 ರಸ, ಇನ್ನೊಂದು ಹಣ್ಣಿಗೆ ಒಂದೇ ರಸ ಅಂತ. ಯಾವ ಹಣ್ಣಿಗೆ? ಸಕಾಮ ಕರ್ಮವೆಂಬ ಹಣ್ಣು ಉಂಟಲ್ಲ, ಅದಕ್ಕೆ ಧರ್ಮ ಅರ್ಥ ಕಾಮಗಳೆಂಬ 3 ರಸ. ಇನ್ನೊಂದುಂಟಲ್ಲ ನಿಷ್ಕಾಮ ಕರ್ಮ ಉಂಟಲ್ಲ, ಅದಕ್ಕೆ ಒಂದೇ ರಸ. ಯಾವುದು? ಮೋಕ್ಷ. ನಿಷ್ಕಾಮಂ ಜ್ಞಾನಪೂರ್ವಂತು, ನಿಷ್ಕಾಮಂ ಜ್ಞಾನಪೂರ್ವಂತು ನಿವೃತ್ತಂ ಇತಿ ಉಚ್ಯತೆ. ನಿವೃತ್ತ ಕರ್ಮ ಅಂತ ಯಾವುದಕ್ಕೆ ಹೆಸರು? ಯಾವ ಕರ್ಮವನ್ನು ನಿವೃತ್ತ ಕರ್ಮ ಅಂತ ಕರೀಬೇಕು ಅಂತಂದರೆ ನಿಷ್ಕಾಮಂ, ಯಾವುದೇ ಫಲದ ಆಸೆ ಇಲ್ಲದೆ, ನಿಷ್ಕಾಮಂ ಆಸೆ ಇಲ್ಲದೆ, ಜ್ಞಾನಪೂರ್ವಂ ತಿಳಿದು ಮಾಡತಕ್ಕಂಥ ಕರ್ಮ ಉಂಟಲ್ಲ, ಜ್ಞಾನಪೂರ್ವಂ. ಒಂದು ಏನು ಮಾಡ್ತಾ ಇದ್ದೇನೆ ಅಂತ, ಇನ್ನೊಂದು ಯಾಕೆ ಮಾಡ್ತಾ ಇದ್ದೇನೆ. ಜ್ಞಾನಪೂರ್ವಂ ಏನು ಮಾಡ್ತಾ ಇದ್ದೇನೆ, ಯಾಕೆ ಮಾಡ್ತಾ ಇದ್ದೇನೆ ಅಂತ ಹೇಳಿ. ಹಾಗಾದರೆ ನಿಷ್ಕಾಮಂ ಫಲದ ಅಪೇಕ್ಷೆ ಕೂಡುವುದು, ಜ್ಞಾನಪೂರ್ವಂ ಈ ಕರ್ಮಕ್ಕೆ ಏನು ಹೆಸರು? ನಿವೃತ್ತಂ ಇತಿ ಉಚ್ಯತೆ. ಉದಾಹರಣೆ ಹೇಳೋದು ಅಂತಾದರೆ ಸದ್ಯಕ್ಕೆ 2 ಉಳಿದದ್ದು, ಬೇಕಿದ್ರೆ ಇನ್ನೊಂದು ಸೇರಿಸೋಣ. ಯಾವುದು? ಒಂದು ಜಪ, ಒಂದು ದೇವರ ಪೂಜೆ, ಇನ್ನೊಂದು ವೈಶ್ವದೇವ. ಈ 3 ಮಾತ್ರ ನಮ್ಮಲ್ಲಿ ನಿಷ್ಕಾಮ ಕರ್ಮವಾಗಿ ಉಳಿದಿದೆ. ಮತ್ತೆಲ್ಲ ಸಕಾಮ ಕರ್ಮಗಳೇ. ಅಂದರೆ ಜಪ ಮಾಡುವಾಗ ಮಧ್ವಾಂತರ್ಗತ ಲಕ್ಷ್ಮೀನಾರಾಯಣ ಪ್ರೀತ್ಯರ್ಥಂ, ಸವಿತೃನಾಮ ಭಗವತ ಪ್ರೀತ್ಯರ್ಥಂ ಗಾಯತ್ರಿ ಜಪಂ ಕರಿಷ್ಯೆ. ಅಷ್ಟೇ. ಹಾಗಾದರೆ ಭಗವಂತನ ಪ್ರೀತಿಗೋಸ್ಕರನೇ ಇಲ್ಲ. ದೇವರ ಪೂಜೆ ಮಾಡುವಾಗಲೂ ಕೂಡ ಮಧ್ವಾಂತರ್ಗತ ಲಕ್ಷ್ಮೀನಾರಾಯಣ ಪ್ರೀತ್ಯರ್ಥಂ ಭಗವತ್ ಪೂಜಾಂ ಕರಿಷ್ಯೆ ಅಂತಾಯಿತು. ವೈಶ್ವದೇವರು ಮಾಡುವಾಗಲೂ ಕೂಡ ಅಷ್ಟೇ, ಪಂಚಸೂನ ಪರಿಹಾರಾರ್ಥಂ ವೈಶ್ವದೇವ ಕರಿಷ್ಯೆ ಅಂತಾಯಿತು. ಒಂದು ಪವಮಾನ ಹೋಮ ಮಾಡೋಣ. ಸಂಕಲ್ಪ ಆಯಿತು. ಮಧ್ವಾಂತರ್ಗತ ಲಕ್ಷ್ಮೀನಾರಾಯಣ ಪ್ರೀತ್ಯರ್ಥಂ. ಆಮೇಲೆ ಪುರೋಹಿತರು ಎಲ್ಲ ಯಜಮಾನನ ಕಿವಿಯಲ್ಲಿ ಕೇಳಿದರು, ಹೋಮಾನವನ್ನು ಯಾಕೆ ಮಾಡುವುದು? ಮೊದಲು ಹೇಳಿಯಾಗಿದೆ, ಲಕ್ಷ್ಮೀನಾರಾಯಣ ಪ್ರೀತ್ಯರ್ಥ ಅಂತ ಹೇಳಿಯಾಗಿದೆ. ಪುರೋಹಿತರು ಕೇಳಿ ಯಾಕೆ ಮಾಡುವುದು ಅಂತ. ಯಜಮಾನ ಪಕ್ಕದ ಮನೆಯವರ ಕಿರಿಕಿರಿ ಜಾಸ್ತಿ ಆಗಿದೆ, ಅದು ಕಮ್ಮಿ ಆಗುತ್ತದೆ. ಹಾಗಾದರೆ ಸಕಾಮ ಕರ್ಮ ಇಲ್ಲ. ನಮ್ಮ ಜಪದಲ್ಲಿ ಏನಾದರೂ ಹಾಗೆ ಉಂಟಾ? ದೇವರ ಪೂಜೆಯಲ್ಲಿ ಹಾಗೆ ಏನಾದರೂ ಉಂಟಾ? ಲಕ್ಷ್ಮೀ ಶೋಭಾನ ಹೇಳುವುದರಲ್ಲಿ, ಅಧಿಕತಾಮೃತ ಸಾರ ಹೇಳುವುದರಲ್ಲಿ ಏನಾದರೂ ಉಂಟಾ ಅಂತಂದು ಏನಿಲ್ಲ. ಲಕ್ಷ್ಮೀನಾರಾಯಣ ಪ್ರೀತ್ಯರ್ಥಂ ಅದಕ್ಕೆ ನಾನು ಹೇಳಿದ್ದು 3 ಕರ್ಮ ಮಾತ್ರ ನಿಷ್ಕಾಮವಾಗಿ ಉಳಿದಿದೆ. ಮತ್ತು ಎಲ್ಲವೂ ಕೂಡ ನಮ್ಮದು ಸಕಾಮ ಸಕಾಮ ಸಕಾಮ. ಅದಕ್ಕಂದು ನಿಷ್ಕಾಮಂ, ಯಾವುದೇ ಅಪೇಕ್ಷೆ ಇಲ್ಲದೆ, ಜ್ಞಾನಪೂರ್ವಂ ಏನು ಮಾಡ್ತಾ ಇದ್ದೇನೆ, ಯಾಕೆ ಮಾಡ್ತಾ ಇದ್ದೇನೆ, ಭಗವತ್ ಪ್ರೀತ್ಯರ್ಥಂ ಹೇಳಿಕೊಂಡು ಈ ರೀತಿ ಸಂಕಲ್ಪ ಮಾಡಿಕೊಂಡು ನಿಷ್ಕಾಮಂ ಜ್ಞಾನಪೂರ್ವಂ ನಿವೃತ್ತಂ ಇದು ಅದಕ್ಕೆ ನಿವೃತ್ತ ಕರ್ಮ ಮಾಡಿದ್ರಿಂದ ಏನಾಗುತ್ತೆ? ನಿವೃತ್ತಂ ಸೇವಮಾನ. ಯಾವ ನಿವೃತ್ತ ಕರ್ಮ ಮಾಡ್ತಾನೋ, ನಿಷ್ಕಾಮ ಕರ್ಮ ಯಾರು ಮಾಡ್ತಾನೋ, ನಿವೃತ್ತಂ ಸೇವಮಾನಸ್ತು ಬ್ರಹ್ಮ ಅಭ್ಯತೆ. ಅಭ್ಯತೆಯನ್ನು ಹೊಂದುತ್ತಾನೆ. ಬ್ರಹ್ಮ ದೇವರು ಭಗವಂತನನ್ನು ಹೊಂದುತ್ತಾನೆ. ಅಂದರೆ 2 ಕರ್ಮಗಳು, ಪ್ರವೃತ್ತ ಕರ್ಮ, ನಿವೃತ್ತ ಕರ್ಮ. ಸದ್ಯ ಈಗ ನಮ್ಮ ಜನ್ಮ ಮತ್ತು ಸ್ಥಿತಿಗಳಿಗೆ ಅಪ್ಯಯ ಬರಬೇಕು.
ಜನ್ಮಸ್ಥಿತಿಗಳಿಗೆ ಲಯ ಬರಬೇಕು. ಲಯ ಬರಬೇಕು ಅಂತಾದರೆ ಈಹ ಅಲ್ಲಿ ಕರ್ಮ ಬೇಕು. ಯಾವ ಕರ್ಮವನ್ನು ಮಾಡಿದರೆ ನಮ್ಮ ಜನ್ಮಸ್ಥಿತಿಗಳಿಗೆ ಲಯ ಬರುತ್ತೋ ಅಂತಹ ಈಹ ಕರ್ಮಕ್ಕೆ ನಿಯತಿ ಪ್ರೇರಣೆ ಮಾಡುವವನೇ, ಅಂತಹ ಕರ್ಮಕ್ಕೆ ಪ್ರೇರಣೆ ಮಾಡುವವನೇ. ಯಾವ ಕರ್ಮವನ್ನು ನಾನು ಮಾಡಿದರೆ ನನ್ನ ಜನ್ಮಸ್ಥಿತಿಗಳಿಗೆ ಲಯ ಬರುತ್ತೋ, ಜನ್ಮಸ್ಥಿತಿಗಳು ಲಯ ಒಂದು ಹಿಡಿದ ಲಯ ಬರೋಲ್ಲ, ಕಮ್ಮಿ 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 ಆಗ್ತದೋ. ಯಾಕೆ? ಸಕಾಮ ಕರ್ಮ ಮಾಡಿದೆವು ಅಂತಂದರೆ ಏನೋ ಸಂಕಲ್ಪ ಮಾಡಿದೆವು, ಸಕಾಮ ಕರ್ಮ ಅದೇ ಆಗ ಹೇಳಿದಂತೆ ಅವನಿಗೆ ಕಿರಿಕಿರಿ ಜಾಸ್ತಿ ಆಗುತ್ತೆ, ಅವನ ಕಿರಿ ಕಮ್ಮಿ ಆಗಬೇಕು ಅಂತ ಹೇಳಿಕೊಂಡು ಏನೋ ಕರ್ಮ ಮಾಡಿದೆವು, ಹೋಮ ಏನೋ ಮಾಡಿದೆವು, ಕಮ್ಮಿ ಆಗಿಲ್ಲ. ಯಾಕೆ ಕಮ್ಮಿ ಆಗಿಲ್ಲ? ಎನ್ನ ಹಣೆಯಲ್ಲಿ ಇಷ್ಟು ವರ್ಷ ಕಿರಿಕಿರಿ ಅನುಭವಿಸಬೇಕು ಅಂತ ಬರ್ತದೆ, ಅವನ ಹಣೆಯಲ್ಲಿ ಬರ್ತಿದೆ. ಇಷ್ಟು ವರ್ಷ ಇವನಿಗೆ ನೀನು ಕಿರಿಕಿರಿ ಮಾಡ್ತಾ ಇರಬೇಕು ಅಂತ ಅವನ ಹಣೆಯಲ್ಲಿ ಬರೆದಿದೆ. ಆ ಮಧ್ಯದಲ್ಲಿ ನಾನು ಸತ್ಯ ಕರ್ಮ ಮಾಡಿದ್ದೇನೆ, ಅವನ ಕಿರಿಕಿರಿ ಕಮ್ಮಿ ಆಗಬೇಕು ಅಂತ ಕರ್ಮ ಮಾಡಿದ್ದೇನೆ. ಕಿರಿಕಿರಿ ಕಮ್ಮಿ ಆಗುವುದನ್ನು ಅನುಭವಿಸಲಿಕ್ಕೆ ನಾನಿಲ್ಲ, ನಾನು ಹೋಗಿ ಆಯಿತು. ದೇವರಂತ ನೀನು ಏನು ನನ್ನ ಹತ್ರ ಕೇಳಿದ್ಯೋ ಅದನ್ನು ಕೊಡುವುದು ನನ್ನ ಕೆಲಸ. ಆವಾಗ ಕೊಡಲಿಕ್ಕೆ ಅಂತ ಬಂದೆ, ನೀನು ಸತ್ತಾಗಿತ್ತು, ಅದು ಕೊಡ್ತೇನೆ, ತಗೊಳ್ಳಿಕ್ಕೆ ಪುನಃ ಕೊಟ್ಟಿಲ್ಲ. ನೀನೇ ಅಲ್ಲೂ ಕೇಳಿದ್ದಾಗಿದ್ರೆ ಇನ್ನೊಮ್ಮೆ ಹುಟ್ಟಬೇಕು ಶಬ್ದದ ಅರ್ಥ ಅದೇ ಅಲ್ಲ. ನಾವು ಸಕಾಮ ಕರ್ಮ ಮಾಡ್ತೇವೆ ಅಂತಂದ್ರು, ಇನ್ನೊಮ್ಮೆ ನಾನು ಹುಟ್ಟಿ ಬರಬೇಕು ಅಂತಂದ್ರು ಒಂದೇ ಅರ್ಥ. ಹಾಗಾಗಿ ಎಂತಹ ಚೇಷ್ಟೆ ನಮ್ಮಲ್ಲಿ ಬೇಕು, ಎಂತಹ ಚೇಷ್ಟೆ ನಮ್ಮಲ್ಲಿ ಬೇಕು ಅಂತಂದರೆ ಯಾವ ನಮ್ಮ ಕರ್ಮದಿಂದ, ಯಾವ ಕರ್ಮವನ್ನು ನಾವು ಮಾಡುವುದರಿಂದ ನಮ್ಮ ಜನ್ಮ ಸ್ಥಿತಿಗಳಿಗೆ ಲಯ ಬರುತ್ತೋ ಅಂತಹ ಕರ್ಮವನ್ನು ನಾವು ಮಾಡಬೇಕು. ಅಂತಹ ಕರ್ಮ ನಮ್ಮಿಂದ ಆಗಬೇಕು. ನಾವು ಮಾಡಬೇಕು ಅಂತಂದರೆ ಏನೋ ಒಂದು ಕಡೆಯಲ್ಲಿ ಕೂತಾಗ ಅಂತಹ ಕರ್ಮ ಮಾಡಬೇಕು ಅಂತಲೇ ನಮಗೆ ತಲೆಯಿದೆ. ಆದರೆ ಕರ್ಮ ಮಾಡಲಿಕ್ಕೆ ಶುರು ಮಾಡುವಾಗ ಮಾತ್ರ ಹೋಗಬೇಕು, ಏನೋ ಒಂದು ಫಲ ಸೇರಿಸಿಬಿಡ್ತೀವಿ. ತಿಮ್ಮಪ್ಪನ ದರ್ಶನಕ್ಕೆ ಮಾತ್ರ ಹೋಗಬೇಕು, ಏನು ಬೇಡಬಾರ್ದು ತಿಮ್ಮಪ್ಪನಲ್ಲಿ ಅಂತ ಮನಸ್ಸು ಗಟ್ಟಿ ಮಾಡಿಕೊಂಡು ಹೋಗಿದ್ದೇವೆ ತಿರುಪತಿಗೆ. ತಿಮ್ಮಪ್ಪನ ಮುಂದೆ ನಿಂತಂತೆ ನಿಂತದ್ದು ಮಾರಾಯ, ಇನ್ನೊಮ್ಮೆ ಬರುವಾಗ ಕೂಡ ಒಳ್ಳೆಯ ದರ್ಶನ ಕೊಡು ಅಂತ ಕೇಳಿಕೊಂಡು ಬರೋದು, ನಿನ್ನ ಪ್ರೀತಿಯಾಗಿಂತ ಕೇಳಿಕೊಂಡು ಬರೋದು, ಅಂತಿಂತದ್ದೇ ಏನಾದರೂ ಕೇಳಿಕೊಂಡು ನಾವು ಬರ್ತೇವೆ. ಹಾಗಾದರೆ ನಮಗೆ ನಿಯತಿ, ನಮ್ಮ ಮನಸ್ಸಿಗೆ ಪ್ರೇರಣೆ ಮಾಡಬೇಕವ. ಏನು ಅಂತ ಪ್ರೇರಣೆ ಮಾಡಬೇಕು? ಕರ್ಮ ಮಾಡುವಂಥ ಪ್ರೇರಣೆ ಮಾಡಬೇಕು. ಯಾವ ಕರ್ಮ ಮಾಡುವಂಥ ಪ್ರೇರಣೆ ಮಾಡಬೇಕು? ಯಾವ ಕರ್ಮವನ್ನು ನಾವು ಮಾಡಿದರೆ ನಮ್ಮ ಜನ್ಮಸ್ಥಿತಿಗಳಿಗೆ ಅವ್ಯಯ ಬರುತ್ತೋ ಅಂತಹ ಕರ್ಮವನ್ನು ಮಾಡಲಿಕ್ಕೆ ನನಗೆ ಪ್ರೇರಣೆ ಮಾಡುವ ಸೃಷ್ಟಿ ಸ್ಥಿತಿಗೆ ಅವ್ಯಯಕ್ಕೆ ಬೇಕಾಗಿರತಕ್ಕಂತಹದ್ದು ಕರ್ಮ. ಆ ಕರ್ಮಕ್ಕೆ ಸಂಬಂಧಪಟ್ಟಿರತಕ್ಕಂಥ ನಿಯತಿ ಪ್ರೇರಣೆ. ಆದರೆ ಈಹ ನಿಯತಿ ಕರ್ಮಗಳಿಗೆ ಸಂಬಂಧಪಟ್ಟ ಪ್ರೇರಣೆ ಮಾಡು. ಅದೇ ಆಗದ್ದನ್ನೇ ಒಂಚೂರು ನೋಡುವುದಾದರೆ ಭಾಗವತ ಆಗಬೇಕು ಅಂತ ನಮ್ಮ ರಾಘವೇಂದ್ರ ಭಾಗವತ ಆಗಬೇಕು ಅಂತ ಅವರು ಹೇಳಿದ್ದು, ನಾನು ಕೇಳಲಿಲ್ಲ. 12 ಸಂದರ್ಭ ಆಗಬೇಕಂತ ನಾನು ಕೇಳಲಿಲ್ಲ, ಅವರು ಹೇಳಲಿಲ್ಲ ಅಂತ 7 ದಿವಸ ಭಾಗವತ ಶ್ರವಣ ಮಾಡಬೇಕು ಅಂತ ಅವರು ಅಂದಿದ್ದಾರೆ. ನಾನು ಇದೇ ಶ್ಲೋಕ ಹಿಡ್ಕೊಂಡು ಗಿರಿಕೆ ಹೋಗ್ತಾ ಇದ್ದೇನೆ, ಮೊನ್ನೆಯಿಂದ ಇದೇ ಶ್ಲೋಕ ಸುತ್ತ ಸುತ್ತ ಬರ್ತಾ ಇದ್ದೇನೆ. ಆದರೂ ಒಂಚೂರು ಬೇಕು ಅಂತಂದರೆ ಸಾಮಾನ್ಯವಾಗಿ ನಮಗೆಲ್ಲ ಬೇಕು ಅಂತ ಯಾವುದರ ಆಸೆ ಅಂತಂದರೆ ದಶಮಸ್ಕಂದದ ಆಸೆ. ನಮ್ಮ ಉದ್ದೇಶನೇ ಭಾಗವತದ ದಶಮಸ್ಕಂದ ಕೇಳಬೇಕು ಅಂತ. ಆದ್ದರಿಂದ ಇದು ದಶಮಸ್ಕಂದದಲ್ಲಿ ಬರತಕ್ಕಂಥ ಶ್ಲೋಕ ಗರ್ಭಸ್ತುತಿ. ಅದರಲ್ಲಿ ಏನುಂಟು? ಏಕಾಯನ ದ್ವಿಫಲಃ ತ್ರಿಮೂಲಃ ಚತುರಸಃ, 2 ಹಣ್ಣು 4. ಇದು ನಮ್ಗೆ ಅರ್ಥ ಆಯಿತು. 2 ಕರ್ಮಗಳು ಸಕಾಮ ನಿಷ್ಕಾಮ. ಸಕಾಮ ಕರ್ಮ ಎನ್ನುವ ಹಣ್ಣಿಗೆ ಧರ್ಮ ಅರ್ಥ ಕಾಮ ಸಹಜ, 3 ಫಲ ಸಹಜ. ನಿಷ್ಕಾಮ ಕರ್ಮಕ್ಕೆ ಒಂದೇ ಫಲ. ಯಾಕೆ ನಿಷ್ಕಾಮ ಕರ್ಮ ಅಂದ್ರೇ ಅದನ್ನು ಕರೀತಾರೆ ಬ್ರಹ್ಮ ಅಭ್ಯೇತಿ. ಯಾವ ಕರ್ಮವನ್ನು ಮಾಡಿದರೆ ಭಗವಂತನಲ್ಲಿಗೆ ಹೋಗ್ತಾನೋ ಅದು ಮೋಕ್ಷ. ಹೀಗೂ ಉಂಟೆ ಅಂತ ಯಾರೋ ಕೇಳಿಬಿಟ್ರು. ಒಂದು ಹಣ್ಣಲ್ಲಿ 3 ರಸ, ಮತ್ತೊಂದು ಹಣ್ಣಲ್ಲಿ 1 ರಸ. ಈ ಉಂಟ ಅಂತಂದರೆ ಹೌದು ಅಂತಾರೆ. ಒಂದೇ ಹಣ್ಣು, ರಸ ಮಾತ್ರ 3. ಹೌದು, ನಮ್ಮಲ್ಲಿ ಹೊಸಬರು ಇರ್ತಾರೆ,
ಮದುವೆಯಾಗಿ ಸೊಸೆ ಮನೆಗೆ ಬಂದದ್ದಷ್ಟೇ. ಅವಳು ಅಷ್ಟರ ತನಕ ಎಲ್ಲೋ ಉದ್ಯೋಗ ಮಾಡ್ತಾ ಇದ್ದವಳು, ಅಮ್ಮ ಮಾಡಿದ್ದನ್ನು ಉಣ್ತಾ ಇದ್ದವು. ಈಗ ಗಂಡನ ಮನೆಗೆ ಬಂದ ಮೇಲೆ ಅಡುಗೆ ಮಾಡಲೇಬೇಕಲ್ಲ. ಅಡುಗೆಗೆ ಇಟ್ಲು, ಅನ್ನ ಮಾಡಲಿಕ್ಕೆ ಇಟ್ಲು, ಅನ್ನ ಇದು ಅನ್ನಾಗಿ ಬಡಿಸಲಿಕ್ಕೆ ಬಂದಾಗ ಒಂದೇ ಪಾತ್ರದಲ್ಲಿ 3 ರೀತಿಯ ಅನ್ನ. ಗಂಡ ಬೇಷು ಅನ್ನ. ಇಷ್ಟವರೆಗೆ ನನ್ನಮ್ಮ ಹೀಗೆ ಅಮ್ಮನಿಗೆ ಮಾಡಲಿಕ್ಕೆ ಗೊತ್ತಿಲ್ಲ, ನೀನೀಗ ಒಂದೇ ಪಾತ್ರದಲ್ಲಿ ಒಂದೇ ಅಡಿಗೆ ಹೇಗೆ 3 ರುಚಿಯ ಏನು ಮಾಡಿದ್ದನ್ನ, ಅಡಿಯಲ್ಲಿ ಅಂಗಾರ, ಮೇಲೆ ಮಂತ್ರಾಕ್ಷತೆ, ಮಧ್ಯದಲ್ಲಿ ಗೋಪಿ ಚಂದ್ರ. ಅಡಿಯಲ್ಲಿ ಅಂಗಾರಕ ಅಂದರೆ ಕರೆಕ್ಟ್ ಇದೆ ಅಂತ ಅರ್ಥ, ಮೇಲೆ ಮಂತ್ರಾಕ್ಷತೆ ಬೆಂದಿಲ್ಲ ಅಂತ ಅರ್ಥ, ಮತ್ತೆ ಗೋಪಿ ಚಂದ್ರ ಮುದ್ದೆ ಆಗಿದೆ ಅಂತ. ಜುಜುಬಿಗಳು ನಾವೇ ಮಾಡ್ತೇವೆ ಅಂತ ಒಂದೇ ಪಾತ್ರೆಯಲ್ಲಿ 3 ರೀತಿಯ ಅಡಿಗೆ ದೇವರು ಮಾಡೋಲ್ಲ ಅಂತ. ಅದೇ ಒಂದೇ ಹಣ್ಣಲ್ಲಿ 3 ರೀತಿಯ ರುಚಿಯನ್ನು ಭಗವಂತ ಕೊಡ್ತಾನೆ. ಧರ್ಮ ಅರ್ಥ ಕಾಮಗಳು. ಅದೇ ನಮ್ಮ ಒಂದೇ ಅಡಿಗೆಯನ್ನು ಅವರವರಿಗೆ ಅನುಗುಣವಾಗಿ ಮಾಡುವ ತಾಕತ್ತು ಒಬ್ಬನದ್ದು. ಎಲ್ಲರಿಗೂ ಒಂದೇ ರೀತಿಯಾದ ರುಚಿಯಾದ ಅಡಿಗೆ ಮಾಡುವ ತಾಕತ್ತು ಒಬ್ಬನದ್ದು. ಇಬ್ಬರಿದ್ದಾರೆ ನಮ್ಮ ಅಡಿಗೆ ಭಟ್ರು. ಒಬ್ಬನಿಗೆ ನಳ ಅಂತ ಹೆಸರು, ಇನ್ನೊಬ್ಬನಿಗೆ ಭೀಮ ಅಂತ ಹೆಸರು. ಒಂದು ನಳಪಾಕ ಅಂತ ಕರೀತೇವೆ, ಇನ್ನೊಂದು ಭೀಮಪಾಕ ಅಂತ ಕರೀತೇವೆ. ನಾವು ನಳ ಮಾಡಿದ ಅಡಿಗೆಯನ್ನು ಉಣ್ಣದಿದ್ದರೂ ಕೂಡ ಚೌಕಿಯಲ್ಲಿ ಊಟ ಮಾಡುವಾಗ ಮಾತ್ರ ನಳಪಾಕ ಅಂತ. ಆದರೆ ಊಟ ಮಾಡಿ ಹೊರಗುವಾಗ ಬೈಸ್ಕೊಂಡೇ ಹೋಗ್ಬೋದು. ಯಾಕೆ ಅಂತ ಕೇಳಿದರು. ಏನ್ರಿ ಆ ಚೌಕಿ ಅಡಿಗೆ ಏನು ಪಾಯಸ ಒಂದು ಬಿಟ್ಟು ಮತ್ತೆ ಎಲ್ಲದಕ್ಕೂ ಬೆಲ್ಲ ಹಾಕಿದ್ದಾರೆ ಅಮ್ಮ ನನಗೆ. ಆದ್ದರಿಂದ ನೀವು ಏನಂತೀರಿ ಗೊತ್ತಾ, ಅದು ಎದ್ದೆಲ್ಲೂ ಗುಳ್ಳಕ್ಕೆ ಬಂದೆ, ಮಟ್ಟು ಗುಳ್ಳಕ್ಕೆ ಬಂದೆ, ವಾದ್ರಾಜ ಗುಳ್ಳಕ್ಕೆ ಬಂದೆ. ನೀವೇನು ನೋಡಿ ಗೊತ್ತ, ಅದಕ್ಕೆ ಗುಳ್ಳ ಪರಮಾನ್ನ ಅಂತ. ಯಾಕೆ ನಾವು ಅದಕ್ಕೆ ಸ್ವಲ್ಪ ಜಾಸ್ತಿ ಬೆಲ್ಲ ಹಾಕ್ತೀವಿ, ಆ ಗುಳ್ಳ ಕುಡಿಗೆ ಉಡುಪಿ ಸ್ವಲ್ಪ. ಆದ್ದರಿಂದ ಏನು ಗೊತ್ತಾ, ಉಡುಪಿ ಅಂತಂದರೆ ಶಾಂತ. ಯಾಕೆ ಬೆಲ್ಲನೇ ತಿಂದು ನಾವು ತೆಂಗಿನಕಾಯಿ ಚಟ್ನಿ ಮಾಡಿ ಅದಕ್ಕೆ ಮೆಣಸು ಹಾಕೋದು. ನೀವೆಲ್ಲ ಮೆಣಸಿನ ಚಟ್ನಿಗೆ ತೆಂಗಿನಕಾಯಿ. ನಿಮ್ಮ ಪಾಕ ನಳಪಾಕ ಅಂತ 2. ಏನು ವ್ಯತ್ಯಾಸ? ನಳಪಾಕ ಅಂದರೆ ಏನು? ಅಡಿಗೆ ರುಚಿಯಾಗಿದೆ. ಎಷ್ಟು ಉಪ್ಪು, ಎಷ್ಟು ಖಾರನೋ, ಎಷ್ಟು ಒಗ್ಗರಣೆ ಎಲ್ಲ, ಎಷ್ಟು ಸಕ್ಕರೆಯೋ, ಎಷ್ಟು ಬೆಲ್ಲನೋ ಎಲ್ಲ ಕ್ರಮ ಪ್ರಕಾರ ಎಲ್ರಿಗೂ ಬಡಿಸ್ತಾ ಇದ್ದಾರೆ. ಆ ಸಾಲಲ್ಲಿ ಸಕ್ಕರೆಯವನು ಕೂತಿದ್ದಾನೆ. ಅವನು ಮೆಲ್ಲ ಹೆಂಡತಿಗೆ ಗೊತ್ತಾಗದಂತೆ ಜಿಲಿಬಿ ತಿಂದ. ಎಷ್ಟು ಒಳ್ಳೆ, ಎಷ್ಟು ಚೆಂದಾಗಿದೆ ಸಾರಲ್ಲಿ ಊಟ ಮಾಡಿದಪ್ಪ, ಎಷ್ಟು ಒಳ್ಳೆಯ ಸಾರು. ಅದರಲ್ಲಿ ಅವನಿಗೆ ಸಕ್ಕರೆ ಉಂಟು, ಭಯ ಆಗ್ತಾ ಉಂಟು. ಆದರೂ ಅಪ್ಪ ಎಷ್ಟು ಒಳ್ಳೆ ಜಿಲಿಬಿ, ಎಷ್ಟು ಒಳ್ಳೆಯ ಹೋಳಿಗೆ ಅಂತ ಹೇಳಿಕೊಂಡು ಬರ್ತೀನಿ. ಎಲ್ಲ ಕ್ರಮ ಪ್ರಕಾರ ಬೆಲ್ಲನೋ ಸಕ್ಕರೆನೋ ಪಾಕನೋ ಅಷ್ಟೆಲ್ಲ ಆಗಿದೆ. ಇದು ನಳಪಾಕ, ಎಲ್ರಿಗೂ ರುಚಿಯಾಗಿ ಹೊಡಿದೆ. ಭೀಮಪಾಕ ಒಂದು. ಏನು ಭೀಮಪಾಕ? ಆಯ್ತು, ಭೀಮನ ಅಡಿಗೆ ಆಯಿತು, ಕೂತಿದ್ದಾರೆ ಊಟಕ್ಕೆ, ಬಡಿಸಿದ್ರು. ಅದರಲ್ಲಿ ಸಕ್ಕರೆಯವನು ಕೂತಿದ್ದಾನೆ, BP ಅವನು ಕೂತಿದ್ದಾನೆ. ಸಕ್ಕರೆ ಒಂದಂದರೆ ಶುಗರ್, BP ಅವನಿಗೆ ಗೊತ್ತು. ಇಬ್ಬರು ಕೂತಿದ್ದಾರೆ ಆ ಸಾಲಲ್ಲಿ. ಬಡಿಸ್ಕೊಂಡು ಬಂದು ಜಿಲಿಬಿ ಬಡಿಸ್ಕೊಂಡು ಬಂದಾಗ ಸಕ್ಕರೆಯವ ಜಿಲಿಬಿ ತಿಂದು ಹೇಳ್ತಾನೆಂತೆ, ನನಗೆ ಶುಗರ್ ಉಂಟು ಅಂತ ಅಡಿಗೆ ಹೇಗೆ ಗೊತ್ತಾಯಿತು ಅಂತ. ಎದ್ದಕ್ಕೆ ಅವನ ಪಕ್ಕದಲ್ಲಿ ಒಬ್ಬ ಕೂತಿದ್ದಾನೆ, ಶುಗರ್ ಇಲ್ಲದವ ಕೂತಿದ್ದಾನೆ. ಅವ ಜಿಲಿಬಿ ತಿಂತಾ ಇದ್ದಾನೆ, ಅದರಲ್ಲಿ ಸಕ್ಕರೆ ಉಂಟು, ಜಿಲಿಬಿಯಲ್ಲಿ ಸಕ್ಕರೆ ಉಂಟು. ಇವನು ಸಕ್ಕರೆಯನ್ನು ಜಿಲಿಬಿ ತಿಂತಾ ಇದ್ದಾನೆ, ಇವನ ಜಿಲಿಬಿಯಲ್ಲಿ ಸಕ್ಕರೆ ಇಲ್ಲ. ಇವಂತ ಅಂತೆ, ನನಗೆ ಸಕ್ಕರೆ ಕಾಯಿಲೆ ಉಂಟು ಅಂತ ಅಡಿಗೆ ಹೇಗೆ ಗೊತ್ತಾಯಿತು? ಅಕ್ಕಪಕ್ಕದವರಿಗೆ ಸಕ್ಕರೆ ಇಲ್ಲದವರಿಗೆ ಜಿಲಿಬಿ ಸಿಹಿಯಾಗಿ ಉಂಟು, ಮಧ್ಯದಲ್ಲಿ ಸಕ್ಕರೆ ಕಾಯಿಲೆ ಕೂತವನಿಗೆ ಆ ಜಿಲಿಬಿಯಲ್ಲಿ ಸಿಹಿ. ಇನ್ನು ಭೀಮಪಾಕ ಅಂತ ಅವರವರಿಗೆ ಅವರವರ ಯೋಗ್ಯತೆಗೆ ಅನುಗುಣವಾಗಿ ಗುಣಪಡಿಸುವವನೇ ಭೀಮಸೇನ, ಅವನೇ ಮಧ್ವಾಚಾರ್ಯ. ಆದ್ದರಿಂದ ನಾವೆಲ್ಲ ಕೆಲವು ಸಲ ಏನು ನಮಗೆ ಕೊರಗಿರುತ್ತೆ ಅಂದರೆ ಅವರಿಗೆ ಅರ್ಥ ಆಗುತ್ತೆ ಪಾಠ, ನನಗೆ ಅರ್ಥ ಆಗುವುದಿಲ್ಲ ಅಂತ ನಾವು ತುಂಬ ಕೊರಗುತ್ತೇವೆ. ಅವ್ರಿಗೆ ನನಗೆ ಅರ್ಥ ಆಗ್ತಾ ಇಲ್ಲ, 10 ಸಲ ಹೇಳ್ತಾ ಇದ್ದಾರೆ, ಅರ್ಥ ಆಗ್ತಾ ಇಲ್ಲ, ಅವರಿಗೆ ಅರ್ಥ ಆಗ್ತಾ ಉಂಟು. ಬೇಜಾರು ಮಾಡಬೇಡ ಅಂತ. ಯಾಕೆ? ಯದ್ಯಪಿ ಹೇಳುವುದು ಮಧ್ವರೇ ಪಾಠ.
ಆವಾಗ ಕೆಲವು ಶಿಷ್ಯರುಗಳಿಗೆ ಅರ್ಥ ಆಗ್ತಿರಲಿಲ್ಲ. ಅದರಿಂದ ನಾರಾಯಣ ಪಂಡಿತಾಚಾರ್ಯರು 15ನೇ ಸರ್ಗದಲ್ಲಿ ಅಂದರು, ಕೆಲವರು ಶ್ರವಣಾಧಿಕಾರಿಗಳಂತೆ ಮಧ್ವರು ಉಪನ್ಯಾಸ ಮಾಡುವ ಕೆಲವರು ಮಧ್ವರ ಬಾಯಿಂದ ಬಂದ ಶಬ್ದ ಕಿವಿಗೆ ಬೀಳಬೇಕು, ಅರ್ಥ ಆಗುತ್ತೆ ಅಂತ ಅವರು ನಾನು ಧೈರ್ಯದಲ್ಲಿ ಕೂತದ್ದಲ್ಲ ಅಂತೆ. ಆದರೂ ಅವರಿಗೊಂದು ಖುಷಿ ಇತ್ತಂತೆ. ಅದೇ ರೀತಿ ಏನು ಯಾರಿಗೆ ಹೇಗೆ ಎಷ್ಟೆಷ್ಟು ಬೇಕೋ ಅವರವರಿಗೆ ಅಷ್ಟಷ್ಟೇ ಅರ್ಥ ಆಗುವ ರೀತಿಯಲ್ಲಿ ಪಾಠವನ್ನು ಬಡಿಸುವ ಒಂದು ಅಧಿಕಾರ ಅದು ಆಚಾರ್ಯ. ಒಬ್ಬ ಅಯೋಗ್ಯ ಬಂದು ಕೂತಿದ್ದರೆ ಯಾರಿಗೆ ಮಧ್ವರ ಮಾತು ಕಿವಿಗೆ ಬೀಳಲೇಬಾರದು, ಅರ್ಥ ಆಗಲೇಬಾರದು ಅಂಥವರು ಬಂದು ಕೂತಿದ್ದರೆ ಅವನಿಗೆ ಸ್ವತಃ ಅರ್ಥ ಆಗ್ತಿರಲಿಲ್ಲ. ಪಕ್ಕದಲ್ಲಿ ಕೂತು ಅವನಿಗೆ ಚೆನ್ನಾಗಿ ಅರ್ಥ ಆಗ್ತಂತೆ. ಇದನ್ನು ಏನು ಅಂತ ಕರೆದ್ರು, ಮಧ್ವರ ಅಡಿಗೆ ಭೀಮಸೇನ ಅಡಿಗೆ ಅಂತ ಕರೆದ್ರು. ಹಾಗಾದರೆ ನಮಗೆ ಈ ನಮ್ಮ ಚೇಷ್ಟೆಗೆ ನಿಯತಿ ಪ್ರೇರಣೆ ಮಾಡಬೇಕು. ಭಗವಂತ ನೀನು ಪ್ರೇರಣೆ ಮಾಡಬೇಕು. ಏನು ಅಂತ, ಯಾವ ಕರ್ಮವನ್ನು ನಾನು ಮಾಡಿದರೆ ನನ್ನ ಜನ್ಮಸ್ಥಿತಿಗಳಿಗೆ ನಾಶ ಆಗ್ತಾ ಬರುತ್ತೋ ಆ ರೀತಿಯ ಕರ್ಮ ಮಾಡಲಿಕ್ಕೆ ನನಗೆ ಪ್ರೇರಣೆ ಮಾಡು ಅಂತ ಹೇಳಿಕೊಂಡು ಸೃಷ್ಟಿ ಸ್ಥಿತಿ ಅಪ್ಯಯಗಳಿಗೆ ಕಾರಣವಾದ ಈ ಕರ್ಮಗಳಿಗೆ ನಿಯತಿ ಪ್ರೇರಣೆ ಯಾರಿಂದಲೋ ಸತ್ಯಂ ಪರಂ ಧೀಮಹಿ ಅಂತ ದೇವರನ್ನು ನಾವು ಧ್ಯಾನ ಮಾಡೋಣ ಅಂತ ಹೇಳಿಕೊಂಡು ನಂತರದಲ್ಲಿ ದೃಷಿ ತಮ ಬಂಧ ಮೋಕ್ಷ ಅಂತ ಇದಕ್ಕೊಂದರ್ಥ ನಿನ್ನೆ ದಿವಸ ನಾವು ನೋಡಿದ್ದೆವು. ಅದನ್ನು ಇನ್ನೊಂದು ಮುಖದಿಂದ ನೋಡೋಣ. ಬರೇ ಕರ್ಮ ಮಾಡಿದ ಕ್ಷಣಕ್ಕೆ ನಮ್ಮ ಜನ್ಮಸ್ಥಿತಿಗಳು ಹೋಗುವುದೇ ಇಲ್ಲ. ಅದರ ಕರ್ಮ ಯಾಕೆ ಮಾಡಬೇಕು, ನಿವೃತ್ತ ಕರ್ಮ ಯಾಕೆ ಮಾಡಬೇಕು ಅಂತಂದರೆ ಕರ್ಮಣ ಅಂತಃಕರಣ ಶುದ್ಧಿ ದ್ವಾರ ಜ್ಞಾನ. ಕರ್ಮಾಚರಣೆ ಮಾಡಿ ಮಾಡಿ ನಾವು ಎಷ್ಟೋ ಸಲ ಎಣಿಸುವುದುಂಟು, ಅಯ್ಯೋ ನನ್ನ ಮನಸ್ಸು ದೇವರಲ್ಲಿ ನಿಲ್ಲುವುದಿಲ್ಲ ಅಂತ ಒಂದು ಹೊರಗುಂಟು. ಅದಕ್ಕಂದು ಏನೋ ಮನಸ್ಸಿನಲ್ಲಿ ಕಶ್ಮಲ ಉಂಟು, ಆದ್ದರಿಂದ ನಿಲ್ಲೋಲ್ಲ. ಕಶ್ಮಲ ಹೋಗಬೇಕಾದ್ರೆ ಏನು ಮಾಡಬೇಕು ಅಂದರೆ ಮತ್ತೇನಿಲ್ಲ, ಪ್ರತಿ ದಿವಸ ನಮಗೆ ಮನಸ್ಸಿರಲಿ ಇಲ್ಲದೇ ಇರಲಿ ಪಾರಾಯಣ 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 ಪ್ರತಿ ದಿವಸ ಮಾಡಬೇಕು. ಒಂದು ನಿಯಮ ಮಾಡಿಕೊಳ್ಳೋದು, ಇವತ್ತು ಇಷ್ಟು ಪಾರಾಯಣ ಮಾಡುತ್ತೇನೆ ಅಂತ ನಿಯಮ ಮಾಡಿಕೊಳ್ಳೋದು, ನಿಯಮಕ್ಕೆ ಅನುಗುಣವಾಗಿ ಪಾರಾಯಣ ಮಾಡೋದು. ನಮ್ಮ ಬಾಯಿಯಿಂದ ಆ ಹಿರಿಯರ ಶಬ್ದಗಳು ನಮ್ಮ ಬಾಯಿಯಿಂದ ಬಂದದ್ದಕ್ಕೇನೆ ನಮ್ಮ ಅಂತಃಕರಣ ಶುದ್ಧಿಯಾಗಿ ಮನಸ್ಸು ದೇವರಿಗೆ ಮುಟ್ಟಿಸುವುದು. ಮತ್ತು ದಿಢೀರು ಅಂತೇಳಿ ಬೆಂಗಳೂರಲ್ಲಿ ಮಳೆ ಬಂದಂತೆ ಏನು ದಿಢೀರಿಂದ ಹೋಗೋಲ್ಲ ನಮ್ಮ ಮನಸ್ಸು ದೇವರ ಕಡೆ. ನಿಧಾನ ಹೋಗಬೇಕು, ನಮ್ಮ ಪ್ರಯತ್ನ ಬೇಕು. ಅದಕ್ಕೆ ಜಗನ್ನಾಥದಾಸರು ನಮ್ಮ ಬೆನ್ನು ತಟ್ಟಿ ನಮಗೆ ಭರವಸೆ ತುಂಬಿಸಿದ್ದು. ಬೇಸರ ಪಡಬೇಡ, ಆತಂಕ ಪಡಬೇಡ, ಕೆಂಡ ಕಾಣದೆ ಮುಟ್ಟಿದರು ಸರಿ ಕಂಡು ಮುಟ್ಟಲು ದಯಿಸದಿಪ್ಪುದೇ ಅಂತ ಅದಕ್ಕೋಸ್ಕರನೇ ಅವರು ಹೇಳಿದರು. ನಿತ್ಯ ಪಾರಾಯಣ ಅರ್ಥ ಆಗೇ ಬಿಡಿ, ಎಲ್ಲ ಬಿಡಿ. ಬಗೆ ಬಗೆಯ ನೂತನವ ಕಾಣುವ ಮಿಗೆ ಹರುಷದಿ ಹೊಗಳು ದಿಪ್ಪ ತ್ರಿಗುಣಮಾನಿ ಮಹಾಲಕ್ಷ್ಮಿ ಸಂತೈಸಲಿ ಅನುದಿನವು. ಯಾರನ್ನು ಸಂತೈಸಲಿ? ನಮ್ಮನ್ನು ಸಂತೈಸಲಿ. ಮಗುವು ಸಂತೈಸೋದೇನರ್ಥ? ತುಂಬ ಬೇಸರದಲ್ಲಿರುವಾಗ ಬೆನ್ನು ತಟ್ಟಿ ಇಲ್ಲ ಅಡ್ಡಿ ಇಲ್ಲ ಅಡ್ಡಿ ಇಲ್ಲ ಅಡ್ಡಿ ಇಲ್ಲ ದೊಡ್ಡಕ್ಕೆ ಸಂತೈಸೋದು. ಲಕ್ಷ್ಮಿ ನಮ್ಮನ್ನು ಸಂತೈಸ್ತಾಳಂತೆ. ಏನು ಬೇಸರ ಪಡಬೇಡ, ದೇವರನ್ನು ತಿಳ್ಕೊಳ್ಳಿಕ್ಕಾಗಿಲ್ಲ ಅಂತ ಏನು ಬೇಸರ ಪಡಬೇಡ. ಯಾಕೆ? ನನಗೇನೇ ತಿಳ್ಕೊಳ್ಳಿಕ್ಕಾಗಿಲ್ಲ. ಬಗೆ ಬಗೆಯ ನೂತನವ ಕಾಣುತ್ತ ನಾನು ಯಾವುದರ ಜೊತೆಗೇನೆ ಇರಬಹುದು. ಎಲ್ಲೆಲ್ಲಿರ್ತಾನೆ ಅಲ್ಲಿಗೆಲ್ಲ ಹೋಗ್ತೇನೆ, ಯಾವಾಗಿರ್ತಾನೆ ಅಲ್ಲಿಗೆಲ್ಲ ನಾನು ಹೋಗ್ತೇನೆ. ಆದರೂ ನನ್ನ ಗಂಡ ತನ್ನ ಜಾತಕವನ್ನು ನನಗೆ ಇನ್ನೂ ತೋರಿಸಿಲ್ಲ. ಆದ್ದರಿಂದ ನನಗೇನೇ ತೋರಿಸಿಲ್ಲ ಅಂತೆ, ಹೆಂಡತಿಯಾದ ನನಗೇನೇ ತೋರಿಸಿಲ್ಲ ಅಂತೆ, ಇನ್ನು ಜುಜುಬಿ ಮಕ್ಕಳಾದ ನಿನಗೆ ಎಲ್ಲಿ ತೋರಿಸಿದ್ದಾನೆ. ಅದಕ್ಕೆ ತನ್ನ ಜಾತಕ ತೋರಿಸುವುದಿಲ್ಲ ಅಂತ ಹೇಳಿಕೊಂಡು ಬೇಸರ ಮಾಡಬೇಡ ಅಂತ ಹೇಳಿಕೊಂಡು ಸಂತೈಸಲಿ ಅನುದಿನವು ಆ ಶಬ್ದವನ್ನು ದಾಸರು ಅದಕ್ಕೋಸ್ಕರ ಹಾಕಿ ನಮ್ಮ ಬೆನ್ನು ತಟ್ಟಿ ಭಯಪಡಬೇಡ, ದುಃಖ ಪಡಬೇಡ, ಬೇಸರ ಪಡಬೇಡ, ಎಷ್ಟು ಸಾಧ್ಯವೋ ಅಷ್ಟು ತಿಳ್ಕೊ, ಸಾಕು ಅಷ್ಟೇ ಅಂತ ಹೇಳಿಕೊಂಡು ಲಕ್ಷ್ಮಿ ನಮ್ಮ ಬೆನ್ನು ತಟ್ತಾಳೆ ಅಂತೆ. ಹಾಗಾದರೆ ಏನು ಕರ್ಮಾಚರಣೆ ಮಾಡೋಣ, ನಿತ್ಯ ಪಾರಾಯಣ ಎನ್ನುವ ಕರ್ಮವನ್ನು ನಿತ್ಯ ಮಾಡೋಣ, ಬಲಾತ್ಕಾರವಾಗಿ ಮಾಡೋಣ. ಹೌದು, ಬಲಾತ್ಕಾರದ ಮಾಘ ಸ್ನಾನ ಉಂಟಲ್ವ ನಮ್ಮಲ್ಲಿ, ಅದಕ್ಕೆ ಬಲಾತ್ಕಾರ. ಚಳಿಗಾಲ ಬೇರೆ, ಮಾಘ ಮಾಸ ಅಂದರೆ ಚಳಿಗಾಲ ಬೇರೆ. ಆವಾಗ ಚಳಿಗಾಲದಲ್ಲಿ ಬಿಸಿನೀರು ಸ್ನಾನ ಮಾಡಲಿಕ್ಕೆ ಹಿಂದೆ ಮುಂದೆ ನೋಡ್ತೇವೆ ನಾವು.
ಯಾಕೆ ಬಿಸಿನೀರು ಸ್ನಾನ ಮಾಡಬೇಕಾದ್ರೆ ಏಳಬೇಕಲ್ಲ ಚಾಪೆಯಿಂದ, ಏಳಲಿಕ್ಕೇನು ಹಿಂದೆ ಮುಂದೆ. ಅಮ್ಮನೇ ಕೊಡದಲ್ಲಿ ತಂದು ಬಿಸಿನೀರು ಚಾಪೆಗೆ ಹಾಕಿದ್ದು ಗಟ್ಟಿ ಇಲ್ಲ, ಅದು ಹಾಕೊಂಡು ಮಾಡೋರು. ಹಾಗಾದರೆ ಬಿಸಿನೀರು ಸ್ನಾನ ಮಾಡಲಿಕ್ಕೆ ಹಿಂದೆ ಮುಂದೆ ನೋಡ್ತೇವೆ. ಇದು ಬಲಾತ್ಕಾರದ ಮಾಘಸ್ನಾನ ಅಂತಲ್ವೋ ನಾವು ಹೇಳಿಸ್ಬೋದು. ಇದು ಬಲಾತ್ಕಾರದ ಮಾಘಸ್ನಾನದ ಕಾಯ್ದೆ ಮಾಡು. ನೀನು ಬಲಾತ್ಕಾರಕ್ಕಾದರೂ ಅಮ್ಮ ಗಂಜಿ ಹಾಕುವಲ್ಲ, ನಾನು ಜಪ ಮಾಡಿಲ್ಲ ಅಂದರೆ ಅಮ್ಮ ಗಂಜಿ ಹಾಕುವಲ್ಲ, ಅದಕ್ಕೋಸ್ಕರ ಜಪ ಮಾಡ್ತೇನೆ ಅಂತ ಮಾಡಬೇಕು. ಈಗ ಜಪ ಹಾಗೆ ಮಾಡ್ತಾ 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 ಮುಂದೆ ಈಗ ಅಮ್ಮ ಗಂಜಿ ಹಾಕುವುದಿಲ್ಲ ಜಪ ಮಾಡದಿದ್ರೆ, ಮುಂದೆ ನೀನೇ ಗಂಜಿ ಕೇಳುವುದಿಲ್ಲ ಅಮ್ಮನ ಹತ್ರ. ನಾನು ಜಪದಲ್ಲಿರ್ತೀನಿ, ನಿನ್ನ ಗಂಜಿಯೇ ಬೇಡ ಅಂತ ಹೇಳಿಕೊಂಡು ಆ ರೀತಿಯಲ್ಲಿ ಅಂತಃಕರಣ ಶುದ್ಧ ಆಗ್ತಾ 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 ಮತ್ತೆ ನಮಗೆ ತೋರುತ್ತೆ ಪ್ರವೃತ್ತಿ ಕರ್ಮ ಬೇಡ, ನಿವೃತ್ತಿ ಕರ್ಮ ಮಾಡೋಣ ಅಂತೇಳಿ. ಅದೇ ಗಂಜಿ ಬೇಡ, ಜಪ ಮಾಡ್ತೇನೆ. ಗಂಜಿಗಾಗಿ ಜಪ ಮಾಡೋಲ್ಲ, ದೇವರಿಗಾಗಿ ಜಪ ಮಾಡ್ತೇನೆ. ನಮ್ಮ ಮನಸ್ಸಿಗೆ ನಿಧಾನವಾಗಿ ಇವತ್ತಿನ ನಾಡಿಗೆ ಬರೋಲ್ಲ, ನಾಡ್ದಿನಿಂದ ಆಚೆಯಿಂದ ನಾಡ್ದಿಗೆ ಬರೋಲ್ಲ. ಎಲ್ಲಿಯ ತನಕ ಈ ಜನ್ಮದಿಂದ ಮುಂದಿನ ಜನ್ಮಕ್ಕೆ ಬರ್ತದೆ ಅಂತ ಖಾತ್ರಿ ಇಲ್ಲ. ಅದಕ್ಕಿಂತ ಮುಂದಿನ ಜನ್ಮದಿಂದ ದಿವಸ ಬರುವುದಂತೂ ಖಂಡಿತ. ಯಾಕೆ ದೇವರು ತಾನು ಇಟ್ಟುಕೊಳ್ಳಲ್ಲ, ಹಿಂದೆ ಕೊಡುವುದಂತೂ ಖಂಡಿತ. ಆದ್ದರಿಂದ ನಮ್ಮಲ್ಲೆಲ್ಲ ಕ್ರಮ ಏನು ಗೊತ್ತಾ? ನಮ್ಮನ್ನು ಏನು ಅಂತ ಕರೀತಾರೆ? ಸನ್ಯಾಸಿಗಳು ಅಂತ ಕರೀತಾರೆ. ಕರ್ಮ ವಿಷಯದಲ್ಲಿ ನೀವು ಕೂಡ ಸನ್ಯಾಸಿಗಳೇ, ನಾವು ಮಾತ್ರ ಸನ್ಯಾಸಿಗಳಲ್ಲ. ಏನು ಸನ್ಯಾಸ ಅಂದರೆ? ನ್ಯಾಸ ಅರ್ಥ ಏನು ಅಂತಂದುಬಿಟ್ರೆ, ಯಾವುದನ್ನು ಅಲ್ಲಿ ಇಡುತ್ತೇವೋ ಅವ ಉಪಯೋಗಿಸಬಾರ್ದು, ಅದನ್ನು ಅವನಿಗೆ ಉಪಯೋಗಿಸುವ ಅಧಿಕಾರ ಇಲ್ಲ. ಮತ್ತು ನಾವು ಕೇಳಿದಾಗ ಹಿಂದೆ ಕೊಡಬೇಕು, ಅದಕ್ಕೆ ನ್ಯಾಸ ಅಂತೇಳಿ. ಅದಕ್ಕೆ ನಿಮ್ಮ ಹತ್ರ ನಾನು ತುಂಬ ಕಡೆಗಳಲ್ಲಿ ಹೇಳ್ತಾ ಇದ್ದೇನೆ, ಧನಾಕಾರದಲ್ಲಿ ಫೈನಾನ್ಸಲ್ಲಿ ಇಲ್ಲ, ಸರ್ಕಾರಿ ಬ್ಯಾಂಕಲ್ಲಿ ಆದರೆ ಅಡ್ಡಿ ಇರಲಿ. ಫೈನಾನ್ಸಲ್ಲಿ ನೀವೇನಾದರೂ ದುಡ್ಡು ಇಡ್ತೀರಿ ಅಂತಾದರೆ ಆವಾಗ ಸನ್ಯಾಸ ಸನ್ಯಾಸ ದುಡ್ಡಿನ ನ್ಯಾಸ ದುಡ್ಡಿನ ನ್ಯಾಸ ಅಂತ ಸಂಕಲ್ಪ ಮಾಡಿಕೊಂಡಿಡಿ. ಆವಾಗ ಅವತ್ತಿನ್ನೋನು ಇದೇನು ಮಾಡ್ತಾನೆ, ಎಲ್ಲರ ದುಡ್ಡು ಬಂತು ಅಂತಾದಮೇಲೆ ಮುಳುಗಿತು ಅಂತ ಹೋಗಿ ಅವ ದುಡ್ಡಲ್ಲಿ ಮುಳುಗಿತ್ತು, ನಾವು ಕಣ್ಣೀರಲ್ಲಿ ಮುಳುಗಿ. ಆದರೂ ನಮಗೆ ಇಡಲೇಬೇಕು ಅಂತ ಆಸೆ ಉಂಟು ಅಂತಾದರೆ ಆರಂಭದಲ್ಲಿ ಇಡಿ ಫೈನಾನ್ಸಲ್ಲಿ ದುಡ್ಡು, ಕೊನೆಗೆ ಇಡಬೇಡಿ. ಗಾಡಿ ಫೈನಾನ್ಸ್ ವಸ್ತು ಅಂತಾದರೆ ಆರಂಭದಲ್ಲಿ ದುಡ್ಡು ಇಡಿ, ಗಾಡಿ ವಸ್ತು ಅಂತಾದರೆ ಕೊನೆಗೆ ತಗೊಳ್ಳಿ. ಫೈನಾನ್ಸಲ್ಲಿ ಆರಂಭದಲ್ಲಿ ದುಡ್ಡಿಟ್ಟರೆ ಅವನ ಮೇಲೆ ನಮಗೆ ನಂಬಿಕೆ ಬರುವುದಕ್ಕೋಸ್ಕರ ಕ್ರಮ ಪ್ರಕಾರ ಬಡ್ಡಿ ಕೊಡ್ತಾನೆ. ಬಡ್ಡಿ ಮಗ ಕ್ರಮ ಪ್ರಕಾರ ಬಡ್ಡಿ ಕೊಡ್ತಾನೆ ನಮಗೆ. ಯಾಕೆ? ನಮಗೆ ನಂಬಿಕೆ ಬರುವುದಕ್ಕೋಸ್ಕರ. ಆ ನಂಬಿಕೆ ಬಂದ ನಮ್ಮ ಗೆಳೆಯರಿಗೆಲ್ಲ ಹೇಳಿ ಅವರಿಗೂ ದುಡ್ಡು ಇಡಿಸಲಿಕ್ಕೆ ಶುರು ಮಾಡಿದೆವು. ಎಲ್ಲರಿಗೂ ದುಡ್ಡು ಬಂತು ಅಂತಾದ್ಮೇಲೆ ಕೈ ನಮ್ಮ ದೇಶವನ್ನು ನುಂಗಿದ್ದೇ ಕೈ. ಅದರಿಂದಲೇ ಬಂದದ್ದು, ಕೈ ಕೊಟ್ಟ ಅಲ್ಲಿಂದಲೇ ಬಂದದ್ದು. ಅದಕ್ಕೋಸ್ಕರ ದೇವರೊಂದೇ ಕೈ ಚಿಹ್ನೆಯನ್ನೇ ಕೊಟ್ಟದ್ದು. ಯಾಕೆ? ಕೈ ಕೊಡ್ಲಿಕ್ಕೆ ಅನುಕೂಲ ಆಗಬೇಕು ಅಂತ ಹೇಳಿ. ಗಾಡಿ ಹೊಸ್ತು ತಗೊಳ್ಬೇಡಿ. ಯಾಕೆ? ಅದರಲ್ಲಿ ಫಾಲ್ಟ್ ಇದ್ದರೆ ಗ್ರಹಚಾರ ಗೊತ್ತೇ ಆಗೋಲ್ಲ. ಅದಕ್ಕೆ ಬೇರೆ ಯಾರಾದರೂ ತಗೊಳ್ಳಿ, ಆವಾಗ ಫಾಲ್ಟ್ ಏನು ಅಂತ ಗೊತ್ತಾಗುತ್ತೆ ಕಂಪನಿಯವರಿಗೆ. ಎಲ್ಲ ಅದನ್ನೆಲ್ಲ ಸರಿ ಮಾಡ್ತಾರೆ. ಆಮೇಲೆ ನಾವು ಗಾಡಿ ತಗೊಳ್ಳೋಣ. ಹೊಸ ಗಾಡಿ ಆದರೆ ಕೊನೆಗೆ ತಗೊಳ್ಳೋಣ, ಹೊಸ ಫೈನಾನ್ಸ್ ಆದರೆ ಮೊದಲು ದುಡ್ಡು ಇಡೋಣ. ಅಂದರೆ ಧನಾಗಾರದಲ್ಲಿ ದುಡ್ಡು ಇಡುವಾಗ ನಾವು ನ್ಯಾಸ ಶಬ್ದದ ಅರ್ಥ ಯಾರಲ್ಲಿ ಇಟ್ಟಿದ್ದೇವೋ ನಾವು ಉಪಯೋಗಿಸಬಾರ್ದು, ಇದ್ದವರಿಗೆ ತಿರುಗಿ ಕೊಡಬೇಕು. ಅದಕ್ಕೋಸ್ಕರ ದೇವರಲ್ಲಿ ನಾವು ನಮ್ಮ ಕರ್ಮಗಳನ್ನು ಕರ್ಮ ಸನ್ಯಾಸ ಮಾಡಿದ ಕರ್ಮಗಳು ಸನ್ಯಾಸ. ಕರ್ಮ ಸನ್ಯಾಸ ಶಬ್ದಕ್ಕರ್ಥ ಕರ್ಮವನ್ನೇ ಮಾಡದಿರುವುದು ಅಂತ ಅರ್ಥ ಅಲ್ಲ. ಮಾಡಿದ ಕರ್ಮಗಳನ್ನು ದೇವರಲ್ಲಿ ನ್ಯಾಸ, ದೇವರಲ್ಲಿ ಇಡುವುದು, ಸಮ್ಯಕ್ ನ್ಯಾಸ ಸನ್ಯಾಸ ಅಂತ. ಅದೇ ರೀತಿಯಲ್ಲಿ ನಾವು ಮಾಡಿದ್ದ ಕರ್ಮಗಳನ್ನು ಭಗವಂತ ತಾನು ಎಂದೂ ಇಟ್ಟುಕೊಳ್ಳೋಲ್ಲ. ನಮಗೆ ಯಾವಾಗ ಒಂದು ಜನ್ಮದಲ್ಲಿ ನಮಗೆ ಹಿಂತಿರುಗಿಸುವುದಂತೂ ಭಗವಂತ ಖಂಡಿತ. ಆ ನಿಟ್ಟಿನಲ್ಲಿ ನಾವು ಅದಕ್ಕೆ ಸಂಬಂಧಪಟ್ಟಿರತಕ್ಕಂಥ ಕರ್ಮಗಳನ್ನು ಮಾಡ್ತಾ 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 ಬಂದರೆ ಅಂತಃಕರಣ ನಿಧಾನವಾಗಿ ಶುದ್ಧ. ದೇವಕಿಯ ಗರ್ಭ ಶುದ್ಧ ಆದಂತೆ, ದೇವಕಿಯ ಗರ್ಭ ಶುದ್ಧ ಆಗಲಿಕ್ಕೆ ಮೊದಲು 6 ಜನ ಕರ್ಮಠರು ಪ್ರವೇಶ ಮಾಡಿದರು. ನಮಗೆ ಆ ಕಥೆಯೆಲ್ಲ ಗೊತ್ತು. ಋಷಿಕುಮಾರರು 6 ಜನ ಅಂತ. ಏನು ಶಾಪಗ್ರಸ್ತರಾದವರು, ಶಾಪಗ್ರಸ್ತರಾಗಿ ಹುಟ್ಟಬೇಕು, ಸಾಯಬೇಕು,
ಸಾಯಬೇಕಿಂತ ಪ್ರಸಂಗ ಬಂತು. ಯಾರ ಗರ್ಭಕ್ಕೆ ದುರ್ಗೆ ಕಳಿಸಿದ್ದು ತಂದುಬಿಟ್ರೆ ದೇವಕಿಯ ಗರ್ಭಕ್ಕೆ ಕಳಿಸಿದ್ದು. 6 ಜನ ಹೋದರು. ಇವರು ಯಾರು? ಋಷಿಪುತ್ರರು. ಋಷಿಗಳಂದ್ರೆ ಏನು? ಜಪ ಮಾಡುವುದು ಆಗುವುದು, ಜಪ ಮಾಡುವುದು ಆಗುವುದು. ಕರ್ಮಠರ 6 ಜನ ಕರ್ಮಠರನ್ನು ಅಲ್ಲಿಗೆ ಕೇಳಿ. 6 ಜನ ಯಾಕೆ ಅಂತ ಯಾರು ಮತ್ತೊಂದು ಕೇಳಿದರು. ಅದಕ್ಕೆ ಯಾರೋ ಅಂದರು, 7ನೇ ಬಲರಾಮ ಇದ್ದಾನೆ, 8ನೇ ಕೃಷ್ಣ ಇದ್ದಾನೆ, ಅದಕ್ಕೋಸ್ಕರ ಇವರು 6 ಜನ ಅಂತ ಯಾರೋ ಅಂದರು. ಅಲ್ಲಿ ಮತ್ತೊಂದು ಪ್ರಶ್ನೆ, ಕೃಷ್ಣನೇ 8ನೇ 6ನೇ ಉಂಟಾಗಲಾಗಿತ್ತ. ಅದಕ್ಕೆ ಮತ್ತೊಬ್ಬರು ಯಾರು ಹೇಳಿಬಿಟ್ರು, ಅದು ಉಡುಪಿಯಲ್ಲಿ 8 ಮಠ ಬೇಕಿತ್ತು ಅವನಿಗೆ, ಅದಕ್ಕೋಸ್ಕರ 8ನೇ ಅದಕ್ಕೋಸ್ಕರ 8ನೇ ತಾಗಿಬಿಟ್ಟ ಅಂತ. ಯಾಕೆ ಗೊತ್ತಾ? ಅವ 8ನೇವನೇ ಬರಲಿಕ್ಕೆ ಕಾರಣ 7ನೇವ ಅವನ ಶಿಷ್ಯ ಬಲರಾಮ. ಅದಕ್ಕಿಂತ ಮೊದಲು 6 ಜನ. ಯಾಕೆ? ಶುದ್ಧಕ್ಕೋಸ್ಕರ. ಏನು ಶುದ್ಧ? ಗರ್ಭಶುದ್ಧ. ಯಾಕೆ 6 ಮಕ್ಕಳಿಂದ ಗರ್ಭಶುದ್ಧ? ಯಾಕೆ? ನಮ್ಮಲ್ಲಿ 5 ಜ್ಞಾನೇಂದ್ರಿಯಗಳು, ಮನಸ್ಸೆನ್ನುವುದು 6ನೇ ಇಂದ್ರಿಯ. 6 ಇಂದ್ರಿಯಗಳಿಂದಲೂ ಕೂಡ ನಾವು ತಪ್ಪು ಮಾಡುತ್ತೇವೆ. 6 ಇಂದ್ರಿಯಗಳಿಂದಲೂ ಕೂಡ ನಾವು ತಪ್ಪು ಮಾಡುತ್ತೇವೆ. ದೇವಕಿಯು ಕೂಡ ಯಾರು ತಪ್ಪು ಮಾಡಿಯೇ ಭೂಮಿಗೆ ಬಂದವಳು. ಯಾರು? ಕಶ್ಯಪನ ಹೆಂಡತಿ, ಅತಿಥಿ. ತಪ್ಪು ಮಾಡಿಯೇ ಬಂದವಳು. ಏನು ತಪ್ಪು? ಯಾರಿಗೋ ಮಾಡಿದ ದಾನವನ್ನು ಬಲಾತ್ಕಾರ ಮಾಡಿ ತಗೊಂಡು. ಗೋದಾನ ಮಾಡಿದ್ದು ಚತುರ್ಮುಖ ಬ್ರಹ್ಮದೇವರು. ವರುಣನಿಗೆ ಮಾಡಿದ್ದು, ಆಕಳನ್ನು ದಾನ ಮಾಡಿದ್ದು. ಅದನ್ನು ಅಪಹಾರ ಮಾಡಿದ್ಯಾರು? ಈ ಅದಿತಿ ಕಶ್ಯಪರು ಅಪಹಾರ ಮಾಡಿದ್ದು. ಹಾಗಾದರೆ ಅದಿತಿ ಕಶ್ಯಪರು ಅಪಹಾರ ಮಾಡಬೇಕು ಅಂತಾದರೆ 6 ಇಂದ್ರಿಯಗಳಲ್ಲಿ ಪಾಪ ಮಾಡಿದ್ದು. ಇಂತಹ ಪಾಪ ಮಾಡಿದ ಅದಿತಿಯ ಗರ್ಭದಲ್ಲಿ ದೇವರು ಬರುವುದಾ? ಅದೇನು ಮಾಡಬೇಕು? ಗರ್ಭದ ಶುದ್ಧಿ ಆಗಬೇಕು. ಒಂದೊಂದು ಇಂದ್ರಿಯದಿಂದ ಆದ ಪಾಪದ ಶುದ್ಧಿಗೆ ಒಬ್ಬೊಬ್ಬನೇ ಕರ್ಮಠ ಒಳಗೆ ಸೇರಿ 6 ಜನ ಸೇರಿದ್ದು. 6 ಇಂದ್ರಿಯ, 5 ಜ್ಞಾನೇಂದ್ರಿಯ, 1 ಮನಸ್ಸು, 6 ಇಂದ್ರಿಯಗಳಿಂದ ಆಗಿರತಕ್ಕಂಥ ಪಾಪ ಪರಿಹಾರ, ಗರ್ಭ ಶುದ್ಧ ಆಯಿತು. ಹಾಗಾದರೆ ಕರ್ಮದಿಂದ ಮನಸ್ಸು ಶುದ್ಧ ಆಗುತ್ತೆ. ಕರ್ಮಾಚರಣೆ ಮಾಡುವವರಿಂದ ಅವ್ರು ಎಲ್ಲಿ ಹೋಗ್ತಾರೋ ಆ ಜಾಗ ಶುದ್ಧ. ಮನೆಯಲ್ಲಿ ನಾವು ಒಳ್ಳೆಯ ಕರ್ಮಠ ಇದ್ದರೆ ಮನೆಗೆ ಕರೆಯೋಣ, ಅವರಿಗೆ ಆಧಾರ ಮಾಡೋಣ. ಏನು ಕರ್ಮಠ ಇವ ಅಂತೇಳಿ ಸುತರಾಮ್ ಬದಿಗಿಡಬಾರದು. ಆ ಕರ್ಮಠ ನಮ್ಮ ಮನೆಯೊಳಗೆ ಕಾಲಿಟ್ಟು ಮನೆ ಶುದ್ಧ ಮಾಡಿದ ಅಂತಂದರೆ ಅಂತಹ ಮನೆಗೆ ದೇವರು ಜ್ಞಾನಿಗಳನ್ನು ಇಳಿಸಿಕೊಡ್ತಾರೆ. ಸಹಜವಾಗಿ ಜ್ಞಾನಿಗಳು ನಮ್ಮ ಮನೆಗೆ ಬರ್ತಾರೆ. ನಮಗೆ ಆಸೆ ಇರುತ್ತೆ. ಎಷ್ಟೋ ಕಡೆಗಳಲ್ಲಿ ಏನಾಗುತ್ತೆ ಅಂತಂದರೆ ಜ್ಞಾನಿಗಳನ್ನು ಕರೀತೇವೆ, ಅವರು ನಾನು ಎಲ್ಲಿಗೂ ಹೋಗೋಲ್ಲ, ನಾನು ಬರೋಲ್ಲ ಅಂತ ಹೇಳ್ತಾರೋ ಜ್ಞಾನಿಗಳು. ತುಂಬ ಅಂತ ಜ್ಞಾನಿಗಳು ತುಂಬ ಇದ್ದಾರಲ್ಲೋ. ಯಾಕೆ? ನಮ್ಮ ಮನೆ ಏನಿತ್ತು ಅವರಿಗೆ ಗೊತ್ತು, ನಮ್ಮ ಮನೆ ಶುದ್ಧ ಇಲ್ಲ ಅಂತ ಅವರಿಗೆ ಗೊತ್ತು. ಆದ್ದರಿಂದ ಅವರಿಗೆ ಮತ್ತು ಇನ್ನೊಂದುಂಟ, ಫಲಾನುಭೂತ ಮಾಡುವುದಿಲ್ಲ ಅಂತ ಕೆಲವು ಜ್ಞಾನಿಗಳಲ್ಲಿ ಉಂಟು. ಯಾಕೆ? ಎಂಥದ್ದು ಅನ್ನ ಯಾರೋ ಮಾಡುವುದು, ಹೇಗಿರುತ್ತೋ ಏನೋ ಅಂತಿರುತ್ತಲ್ವೋ. ಹಾಗಾದರೆ ಮೊದಲು ಕರ್ಮಠನನ್ನು ಮನೆಗೆ ಕರೆಯೋಣ. ಒಳ್ಳೆ ಆಚಾರ ವಿಚಾರ. ಪಾಪ ಓದಲಿಲ್ಲ, ಏನು ಓದಲಿಲ್ಲ, ಬೇಡ. ಆದರೂ ತನ್ನ ಸ್ನಾನ ಸಂಧ್ಯಾವನ್ನು ಇದನ್ನು ಎಡೆ ಬಿಡದೆ ಪ್ರತಿ ದಿವಸ ತಾನು ಮಾಡ್ತಾ ಇದ್ದಾನೆ, ಪಾರಾಯಣವನ್ನು ಮಾಡ್ತಾ ಇದ್ದಾನೆ. ಅರ್ಥ ಏನು ಅಂತ ಗೊತ್ತಿಲ್ಲ, ಪಾಠ ಕೇಳ್ತಾ ಇಲ್ಲ, ಅದು ಇಷ್ಟನ್ನು ಮಾಡ್ತಾ ಇದ್ದಾನೆ ಅಂತಂದು ಮನೆಗೆ ಕರೆಯೋಣ. ಅವು ಮನೆಗೆ ಬಂದ ಅಂತಂದರೆ ದೇವಕಿಯ ಗರ್ಭವನ್ನು ಕರ್ಮಠದ ಪ್ರವೇಶ ಮಾಡಿ ಶುದ್ಧ ಮಾಡಿದಂತೆ ನಮ್ಮ ಮನೆಯನ್ನು ಶುದ್ಧ ಮಾಡ್ತಾರೆ. ಆಮೇಲೆ ನಾವು ಒಂದು ಜ್ಞಾನಿಗಳನ್ನು ಕರೆದ್ರೆ ನಿಮ್ಮ ಮನೆಗೆ ಖಂಡಿತ ಬರ್ತೇನೆ ಅಂತ. ಆ ಧಾಟಿಯಲ್ಲಿ 6 ಜನ ಹೋಗಿ 6 ಇಂದ್ರಿಯಗಳಿಂದ ಮಾಡಿದ ಪಾಪವನ್ನು ಶುದ್ಧ ಮಾಡಿದ ಮೇಲೆ ದೇವರು ತನ್ನ ಪರಿವಾರಕ್ಕೆ ಜ್ಞಾನಿ ಬಂದ. ಯಾರು ಬಂದ? ಬಲರಾಮ ಬಂದ ಆ ಮನೆಗೆ. ಬಲರಾಮ ಯಾರು? ಬಲರಾಮ ಜ್ಞಾನಿ. ಯಾಕೆ ಜ್ಞಾನಿ? ಯಾರ ಅವತಾರ? ಶೇಷನ ಅವತಾರ. ಶೇಷ ಯಾರು? ಆಚಾರ್ಯ ಮಧ್ವರಂತಾರೆ. ಶೇಷ ಯಾರು ಅಂತಂದರೆ ಸರ್ವ ವರ್ಣ ಅಭಿಮಾನಿ. ಸರ್ವ ವರ್ಣ ಅಭಿಮಾನಿ ಶೇಷ. ಅಸೌ ಛಾಂದಸ. ಛಂದಸ್ಸು ಉಂಟಲ್ಲ, ವೇದಗಳು ಉಂಟಲ್ಲ, ವೇದಗಳ ಅಭಿಮಾನಿ ಅಂತೆ ಶೇಷ. ಅದಕ್ಕೋಸ್ಕರನೇ ದೇವರು ಏನು ಮಾಡೋದು ಗೊತ್ತಾ? ಶೇಷನ ಮೇಲೆ ಕೂಡುವುದಲ್ಲ, ಶೇಷನ ಮೇಲೆ ಮಲಗ. ಯಾಕೆ? ಇಡೀ ವೇದಗಳು ಮೈಗೆ ಅಂಟುಕೊಳ್ಳಿ ಅಂತ. ಆ ದೃಷ್ಟಿಯಿಂದ ಅವನ ಮೇಲೆ ಮಲಗುವ ಶೇಷನ ಮೇಲೆ ಭಗವಂತ. ಆದರೂ ಶೇಷನಿಗೆ ತೃಪ್ತಿಯಾಗಿಲ್ಲ. ನಾನು ಏನೋ ಓದಿದ್ದೇನೆ, ಹೌದು, ನಾನು ಓದಿದ್ದೇನೆ ಅಂತೇಳಿ ಇಷ್ಟೇ ಕೂತ್ರೆ ದೇವರಿಗೆ ತೃಪ್ತಿ ಆಗೋದು. ಅದಕ್ಕೋಸ್ಕರ ಏನು ಮಾಡಿದ? ಪುನಃ ಪಾಠ ಕೇಳಿದ. ಆ ಶೇಷ ಪುನಃ ಪಾಠ ಕೇಳಿದೆ. ಎಲ್ಲಿ? ಉಡುಪಿಯಲ್ಲಿ. ಎಲ್ಲಿ? ಅನಂತೇಶ್ವರದಲ್ಲಿ.
ಯಾವಾಗ ಆಚಾರ್ಯ ಮಕ್ಕಳು ಉಡುಪಿಯಲ್ಲಿ ಅನಂತೇಶ್ವರದಲ್ಲಿ ಪಾಠ ಮಾಡ್ತಿರುವಾಗ ಪ್ರಚುರಾಂತರ ಪ್ರವಚನ ಪಣಿರಾಟ್ ಉಪಶುಶ್ರುವಾನ್ ಸನಕಾದಿ ಋಷಿಗಳಿಂದ ಕೂಡಿಕೊಂಡು ಶೇಷ ಆಕಾಶದಲ್ಲಿ ಇದ್ದುಕೊಂಡು ಆಚಾರ್ಯ ಮತ್ತು ಭೂಮಿಯಲ್ಲಿ ಪಾಠ ಮಾಡ್ತಾ ಇದ್ದದ್ದನ್ನು ಕೇಳಿಸಿಕೊಂಡಂತೆ. ಯಾಕೆ ಕೇಳಿಸಿಕೊಂಡ? ನಾನು ಏನೋ ಸ್ವಲ್ಪ ಪಾಠ ಕೇಳಿದ್ದೇನೆ, ಹೌದು, ಮೊದಲು ಅಷ್ಟೇ ಪಾಠದಿಂದ ಪಾಠ ಕೇಳಿ ಆಗಿದೆ, ಓದಿಯಲ್ಲ ಆಗಿದೆ ನಾನು ಅಂತ ಕೂತ್ರೆ ದೇವರು ಬರೋಲ್ಲ. ಅದಕ್ಕೋಸ್ಕರ ದೇವರು ಇನ್ನೂ ಬರಬೇಕೆಂದು ಮತ್ತು ಪಾಠ ಕೇಳಿದ ಅಂತ. ಹಾಗಾದರೆ ಅಂತ ಶೇಷ, ಜ್ಞಾನಿಯಾದ ಶೇಷ ಪ್ರವೇಶ ಮಾಡಿ ದೇವರಿಗೆ ಗರ್ಭ. ಇಲ್ಲದಿದ್ದರೆ ಅವರು ಹುಟ್ಟುವುದೆಲ್ಲಿ? ರೋಹಿಣಿ ಗರ್ಭದಲ್ಲಿ. ಮೊದಲಿಗೆ ಒಂದು ಎಲ್ಲ ಇಡಬಾರ್ದಿಲ್ಲ, ಪುನಃ ಇಲ್ಲಿ ತುಂಬಿಸಿದ್ಯಾಕೆ, ತೆಗೆದು ಪುನಃ ಅಲ್ಲಿ ತುರುಕಿಸಿದ್ಯಾಕೆ, ಇಷ್ಟೇ ಮತ್ತೇನಿಲ್ಲ. ಕರ್ಮಟರು ಪ್ರವೇಶ ಮಾಡಿದ ಜಾಗ ಇದು ಕೇಳಿಕೊಂಡು ಜ್ಞಾನಿಯಾದ ಬಲರಾಮನು ತನ್ನಿಗೆ ಪ್ರವೇಶ ಮಾಡಿದ್ದಾನೆ. ಪ್ರವೇಶ ಮಾಡಿದ ಮೇಲೆ ಮತ್ತೆ ಭಗವಂತ ಅಂತೂ ನಮ್ಮಲ್ಲಿ ಒಂದು ಕ್ರಮ ಇರುತ್ತೆ. ನಮ್ಮಲ್ಲಿ ನೀವು ಮನೆಗೆ ನಾನು ಭಿಕ್ಷೆಗೆ ಕರೆದರೆ ಸ್ವಾಮಿ ಸಂಸ್ಥಾನ ಪೂಜೆ ಆಗಬೇಕು ಅಂತೆಲ್ಲ ಕರೆದರೆ ದಿಢೀರಂತೆ ನಾನೇ ಬರ್ತೇನಾ? ಇಲ್ಲ, ಮೊದಲು ದಿವಾನ ಬರ್ತೇನೆ, ಹೋಗಿ ನೋಡಿಕೊಂಡು ಬನ್ನಿ ಆ ಮನೆಯಲ್ಲಿ ಹೇಗೆ ಉಂಟು, ಎಲ್ಲಿ ಉಂಟು, ಏನುಂಟು, ಎಂಥದ್ದುಂಟು, ಅಡಿಗೆಯಲ್ಲಿ ಬಡಿಗೆಯಲ್ಲಿ, ಮೊದಲು ಅಡಿಗೆ ಮನೆ ನೋಡುದು, ಅಡಿಗೆಯಲ್ಲಿ ಕೇಳಿಕೊಂಡು ನೋಡಿಕೊಂಡು ಬನ್ನಿ ಅಂತ ಅವರು ತಪ್ಪೇವೆ. ಅವರೆಲ್ಲ ನೋಡಿಕೊಂಡು ಬಂದು ಸರಿ ಉಂಟಲ್ಲ ಆದಮೇಲೆ ಸ್ವಾಮಿಗಳು ಬರ್ತಾರೆ. ಅದೇ ರೀತಿ ಬಲರಾಮನ ತಪ್ಪಿದ, ಎಷ್ಟು ಶುದ್ಧ ಆಗಿದೆ, ಏನು ಶುದ್ಧ ಆಗಲಿಕ್ಕೆ ಬಾಕಿ ಉಂಟು ನೋಡಿಕೊಂಡು ಬಾ ಅಂತೇಳಿ ಕೃಷ್ಣ ಬಲರಾಮನ ತಪ್ಪಿದ. ಬಲರಾಮ ಹೋದವನಲ್ಲಿ ಠಿಕಾಣಿ ಹೂಡಿಲ್ಲ, ದೇವರು ಬರಬೇಕು. ಅದಕ್ಕೆ ದಿವಾನವನ್ನು ಕಳಿಸಿದರೆ ದಿವಾನದಲ್ಲಿ ಠಿಕಾಣಿ ಹೂಡುವುದಲ್ಲ, ತಿರುಗಿ ಬರಬೇಕು, ತಿರುಗಿ ಬಂದು ಸ್ವಾಮಿಗಳನ್ನು ಕರ್ಕೊಂಡು ಹೋಗಬೇಕು. ಅದೇ ರೀತಿಯಲ್ಲಿ ಬಲರಾಮ ಅಲ್ಲಿ ಹೋದ, ನೋಡಿ ಚೆನ್ನಾಗಿ ಉಂಟು ತಂದ, ಚೆನ್ನಾಗಿ ಉಂಟು ತಂದ ಹೊರ. ಆಮೇಲೆ ದೇವರು ಸ್ವಾಮಿಗಳನ್ನು ದೇವರು ದೇವರಲ್ಲಿ ಪ್ರವೇಶ ಮಾಡಿ. ಹಾಗಾದರೆ ಕರ್ಮಠರನ್ನು ನಾವು ಸುತರಾಂ ಕಡೆಗಣಿಸಬಾರದು, ಅವರಲ್ಲಿ ಜ್ಞಾನ ಇಲ್ಲ ಅಂತೇಳಿ ಕಡೆಗಣಿಸಬಾರದು. ಈ ರೀತಿಯಲ್ಲಿ ಪ್ರತಿ ದಿವಸ ನಾವು ಕೂಡ ಕರ್ಮವನ್ನು ಇಂಥ ಪಾರಾಯಣಾದಿಗಳನ್ನು ಮಾಡಿ. ಮನಸ್ಸು ಕೇಳುವುದಿಲ್ಲ, ಗೊತ್ತು ನಿಮಗೆ, ನನಗೇನು ಕೇಳೋದು. ಎಷ್ಟೋ ಸಲ ನಾನು ಕೂಡ ಸಂಕಲ್ಪ ಮಾಡಿದ್ದೆ ಇವತ್ತಿಷ್ಟು ಪಾರಾಯಣ ಮಾಡಬೇಕು ಅಂತ. ಸ್ವಲ್ಪ ಪಾರಾಯಣ ಮಾಡಿದ ಮೇಲೆ ಬೇಡ ಅಂತಂದ್ರೂ ಬರ್ತಾರೆ, ಉಪದ್ರ ಮಾಡಿ. ಯಾರು? ನಿದ್ರಾದಿ. ಮತ್ತೇನು ಮಾಡೋದು? ಸಾಕು, ಬೇಕಾದ್ರೆ ಮತ್ತೊಂದೆಲ್ಲ ಸೇರಿಸ್ಕೊಳ್ತೇವೆ. ಇವತ್ತು ಏಕಾದಶಿ ಅಲ್ವಾ, ಅಡ್ಡಿಲ್ಲ ಅಂತ ನಮ್ಮದೇ ಸಮಾಧಾನ. ದೇವರಂದ ಏನು ಅಷ್ಟಕ್ಕೂ ನಾನು ತೃಪ್ತಿ ಪಡ್ತೇನೆ ಅಂತ ಭಗವಂತ ಅಂತ. ಯಾವಾಗ ಅದನ್ನೇ ನಿಮ್ಮ ಆಂಗ್ಲ ಭಾಷೆ ಉಂಟಾದರೆ ಮೂಡು ಅಂತಂತೆ ಅಷ್ಟು. ಹಂಗೆ ಮೂಡು ಶಬ್ದ ಅಂತ ಕರೀತೇವೆ ನಾವು. ಮೂಡು ಆದರೆ ಒಂದು ನಮಗೇನು ಭಗವಂತ ನಮ್ಮ ಸಂಸ್ಕೃತಿಗೆ, ನಮ್ಮ ಸನಾತನ ಧರ್ಮಕ್ಕೆ ದೇವರು ಏನು ಅನುಕೂಲ ಮಾಡಿಕೊಟ್ಟಿದ್ದಾನೆ ಬೇರೆಯವರ ಧರ್ಮಕ್ಕಿಂತ ಅಂದರೆ, ಯಾವಾಗ ಮೂಡು ಬರುತ್ತೋ ಆವಾಗ ದೇವರು ಬಾಗಿಲು ತೆರೆದಿರ್ತಾನೆ. ಬೇರೆಯವರಲ್ಲಿ ಹಾಗಲ್ಲ. ಕ್ರಿಶ್ಚಿಯನ್ ಇದ್ದಾರೆ, ಮೂಡಿರುತ್ತೆ ಅವರಿಗೆ, ಅಲ್ಲಿ ಬಾಗಿಲು ಹಾಕಿರುತ್ತೆ, ಅಲ್ಲಿ ಬಾಗಿಲು ತೆರೆದಿರುತ್ತೆ, ಇವರಿಗೆ ಮೂಡಿರೋಲ್ಲ. ಆದಿತ್ಯವಾರ ಅವರಲ್ಲಿ ಬಾಗಿಲು ತೆರೆದಿರುತ್ತೆ, ಮತ್ತು ವಾರದಲ್ಲಿ 6 ದಿವಸನೂ ಬಾಗಿಲು ಹಾಕಿರ್ತಾರೆ. ಈಗ ನಮ್ಮದೇ ನೋಡಿಕೊಂಡು ಮುಂಚೂರು ಶುರು ಮಾಡಿದ್ದಾರೆ ಕಾಣುತ್ತೆ, ಬೇರೆ ದಿವಸದ ಬಾಗಿಲು ತೆಗೀಲಿಕ್ಕೆ. ಹೆಸರು ಮಾತ್ರ ನಮ್ಮವರೇ ಇಟ್ಟುಕೊಳ್ತಾರೆ. ಎಲ್ಲ ಪ್ರತಿಜ್ಞಾ ಸ್ವೀಕಾರ ಮಾಡಿಕೊಂಡೇ ಮೊದಲಿನ ಮಾತೆ ಸನಾತನ ಧರ್ಮವನ್ನು ಅಳಿಸ್ತೇನೆ. ಹಾಗೆ ಅಳಿಸ್ತೇನೆ ಅಂತ ಹೇಳಿದವರೇ ವಿರೋಧ ಪಕ್ಷದಲ್ಲಿ ಕೂತರು. ಈಗ ಇವರೊಂದು ವಿರೋಧ ಪಕ್ಷದಲ್ಲಿ ಕೂಡಲಿಕ್ಕೆ ಬಾಯಿ. ಯಾರನ್ನೆಲ್ಲ ವಿರೋಧ ಪಕ್ಷದಲ್ಲಿ ಕೂಡಿಸಬೇಕು ಅಂತ ದೇವರಿಗೆ ಅಪೇಕ್ಷೆ ಉಂಟು, ಅವರ ಬಾಯಿಂದ ಮೊದಲು ಇಂತಹ ಮಾತುಗಳನ್ನೆಲ್ಲ ಬರಿಸ್ತಾನೆ. ಯಾಕೆ ಸುಮ್ಮನೆ ವಿರೋಧ ಪಕ್ಷದಲ್ಲಿ ಕೂಡಿಸಲಿಕ್ಕೆ ದೇವರಿಗೆ ಇಷ್ಟ ಇಲ್ಲ. ಅವರ ಬೈತಂದರೆಲ್ಲ ಬರಿಸಿ ಆಮೇಲೆ ವಿರೋಧ ಪಕ್ಷದಲ್ಲಿ ಕೂಡಿ. ಆದ್ದರಿಂದ ನಮ್ಮ ಸನಾತನ ಧರ್ಮವನ್ನು ಅಳಿಸಲಿಕ್ಕೆ ಸುತರಾಂ ಯಾರಿಗೂ ಸಾಧ್ಯ ಇಲ್ಲ. ಆ ನಿಟ್ಟಿನಲ್ಲಿ ಅದರಲ್ಲಿ ನಾವು ಏನು ಇನ್ನೊಬ್ಬರಿದ್ದಾರೆ, ಅವರಿಗೆ ಶುಕ್ರವಾರ ಮೂಡಿರುವುದಿಲ್ಲ, ಅಲ್ಲಿ ಶುಕ್ರವಾರ ಬಾಗಿಲು ತೆರೆದಾಗ ಮೂಡಿದ್ದಾಗ ಬಾಗಿಲು ತೆರೆಯುವುದು. ನಮಗೆ ಹಾಗಲ್ಲ. ಏನು ಯಾವಾಗ ದೇವರಂದ ನಾನು 24 ಗಂಟೆನೂ ತಯಾರಿದ್ದೇನೆ, ನಿನಗೆ ಯಾವಾಗ ಮೂಡುವುದು ನನಗೆ ಗೊತ್ತಿಲ್ಲ. ಅದು ಒಂದೇ ಒಂದಕ್ಕೆ ಅವಕಾಶ ಇರುವುದಂತಾದರೆ ಉಡುಪಿ ಕೃಷ್ಣ ಮಠದಲ್ಲಿ ಮಾತ್ರ 24 ಗಂಟೆಯೂ ದರ್ಶನಕ್ಕೆ ಅವಕಾಶ ಉಂಟು. ಒಂದು ಬೆಳಿಗ್ಗೆ 4 ಗಂಟೆಯಿಂದ ರಾತ್ರಿ 10 ಗಂಟೆ ತನಕ ನವಗ್ರಹ ಕಿಂಡಿ ಮೂಲಕ ದರ್ಶನಕ್ಕೆ ಅವಕಾಶ ಉಂಟು. ರಾತ್ರಿ 10 ಗಂಟೆ ಮೇಲೆ ಬೆಳಿಗ್ಗೆ 4 ಗಂಟೆ ತನಕ ಕನಕನ ಕಿಂಡಿಯಲ್ಲಿ ದರ್ಶನಕ್ಕೆ ಅವಕಾಶ. ಆ ಕನಕನ ಕಿಂಡಿಯಲ್ಲಿ ಮಂಡೆ ಇಟ್ಟು
ನೋಡಿದರೆ ಆವಾಗ ಒಳಗಿನದ್ದು ಕೃಷ್ಣ ಕಾಣದಿದ್ರೂ ಕೂಡ ಅವನ ಹೆಂಡತಿ ಕಾಣ್ತಾಳೆ. ಅವನ ಹೆಂಡತಿ ಅಂದರೆ ದೀಪ ಅಂತ. ಗಂಡನನ್ನು ತೋರಿಸೋಳು ಹೆಂಡತಿಯೇ ತಾನೆ, ದೇವರನ್ನು ತೋರಿಸೋಳು ವೇದಗಳೇ ತಾನೆ. ಗಂಡ ಒಳಗಿದ್ದಾನೋ ಹೊರಗಿದ್ದಾನೋ ಅಂತ ಹೇಳಬೇಕು. ಮನೆಯಲ್ಲಿದ್ದಂಥ ಹೆಂಡತಿ ಯಾವಾಗ ಮನೆಯಲ್ಲಿದ್ದರೆ ಅವಳೇ ಹೇಳಬೇಕು ತಾನೆ, ಗಂಡ ಮನೆಯಲ್ಲಿದ್ದಾನೋ ಹೊರಗಿದ್ದಾನೋ ಅಂತ ಹೇಳಿಕೊಂಡು ವೇದಗಳೇ ತೋರಿಸಬೇಕು ತಾನೆ ಭಗವಂತನನ್ನು. ಆದ್ದರಿಂದ ಕೃಷ್ಣನ ಸಮೀಪದ ಹಚ್ಚಿರತಕ್ಕಂಥ ದೀಪ ಆದರೂ ನಮಗೆ ಕಾಣುತ್ತೆ ಆ ಸಂದರ್ಭದಲ್ಲಿ. ಅದರಿಂದ 24 ಗಂಟೆಯೂ ಕೂಡ ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ದೇವರು ತಯಾರಿರ್ತಾನೆ, ನಮಗೆ ಮಾತ್ರ ಪುರುಷೊತ್ತಿಲ್ಲ. ಕೆಲಸ ಏನು ಗೊತ್ತಿಲ್ಲ. ಪುರುಷೊತ್ತಂತೂ ಸ್ವತಃ ಏನಂತ ಗೊತ್ತಾ? ಪುರುಷೊತ್ತು ಇಲ್ಲ ಶಬ್ದಕ್ಕರ್ಥ ದೇವರ ಇಚ್ಛೆ ಇಲ್ಲ ಅಂತ. ಅದು ಪುರುಷೊತ್ತು ಎನ್ನುವ ಶಬ್ದದಿಂದ ಬಂದದ್ದು. ಏನೋ ಪುರುಷೊತ್ತು ಇಲ್ಲ. ಯಾವ ಸೊತ್ತು? ಸೊತ್ತು ಅಂದರೆ ವಸ್ತುಗಳಿಗೆ ಸೊತ್ತು ಅಂತ ಕರಿತೇವ. ಯಾವ ಸೊತ್ತು? ಪುರು ಸೊತ್ತು. ಪುರು ಅಂದರೆ ದೊಡ್ಡದು ಅಂತ ಅರ್ಥ. ದೊಡ್ಡ ಸೊತ್ತು ಇಲ್ಲ, ಆದ್ದರಿಂದ ಬರುವುದು ಇಲ್ಲ. ದೊಡ್ಡ ಸೊತ್ತು ಅಂದರೆ ಭಗವಂತ. ಭಗವಂತ ಇಲ್ಲ ಅಂದರೆ ಅವನ ಇಚ್ಛೆ ಇಲ್ಲ, ಪುರುಷೊತ್ತಿಲ್ಲ. ಇನ್ಯಾರುಗಳು ಪುರುಷೊತ್ತಿಲ್ಲ, ಹೋಗದಿದ್ರು ಪುರುಷೊತ್ತಿಲ್ಲ ಅಂದರೆ ಪುರುಷೊತ್ತಿಲ್ಲ ಶಬ್ದಕ್ಕೆ ದೇವರ ಅನುಗ್ರಹ ಇಲ್ಲ ಅಂತ ಅರ್ಥ. ಅಲ್ಲಿ ತಂದು ಅಲ್ಲಿ ಹೋಗಿ ನಿಲ್ಲುತ್ತೆ ಅಂತಾರೆ. ಹಾಗಾದರೆ ಮಾಡೋಣ, ಕರ್ಮ ಮಾಡೋಣ. ಇಚ್ಛೆ ಇದ್ದು ಇಚ್ಛೆ ಇಲ್ಲದೆಯೋ ಬಲಾತ್ಕಾರವಾಗಿಯೂ ನಾವು ಕರ್ಮವನ್ನು ಮಾಡೋಣ. ಅಂತಃಕರಣ ಶುದ್ಧಿ ಆಗುತ್ತೆ. ಶುದ್ಧಿ ಆದಮೇಲೆ ಅಲ್ಲಿ ದೃಷ್ಟಿ ಅಂದರೆ ಜ್ಞಾನ. ಹಾಗೆಯೇ ಕ್ರಮದಲ್ಲಿ ಹೇಳಿದ್ದಾರೆ ಆಚಾರ್ಯ ಮಧ್ವರು. ಸೃಷ್ಟಿ ಸ್ಥಿತಿಗಳಿಗೆ ಅಪ್ಯಯಕ್ಕೆ ಬೇಕಾಗಿರತಕ್ಕಂಥ ಈ ಕರ್ಮಕ್ಕೆ ಬೇಕಾಗಿರತಕ್ಕಂಥ ನಿಯತಿ ಪ್ರೇರಣೆ. ಹಾಗೆ ಆಯಿತು ಅಂತಂದರೆ ಅವರ ಮುಂದೆ ಬರುತ್ತೆ ದೃಶ್ಯ ಅಂದರೆ ಜ್ಞಾನ ಬರುತ್ತೆ. ಜ್ಞಾನ ಮತ್ತೇನುಂಟು? ಜ್ಞಾನ ಭಗವಂತನಿಗೆ ಸಂಬಂಧಪಟ್ಟ ಜ್ಞಾನ ಬರುತ್ತೆ. ಮುಂದೇನುಂಟು? ತಮ, ಬಂಧ, ಮೋಕ್ಷ. ದೃಷ್ಟಿ, ತಮ, ಬಂಧ, ಮೋಕ್ಷ. ಈ ಕ್ರಮದಲ್ಲೇ ಉಂಟು. ದೃಷ್ಟಿ, ತಮ, ಬಂಧ, ಮೋಕ್ಷ. ದೃಷ್ಟಿ ಜ್ಞಾನ ಬಂಧ ದೇವರದ್ದು ಕೆಲವು ಜ್ಞಾನ ಬರುತ್ತೆ ನಮಗೆ. ಆ ಜ್ಞಾನದಲ್ಲಿ ಒಮ್ಮೆ ವಿಪರೀತವಾಗಿ ತುಳ್ಕೊಳ್ಳೋ ಪ್ರಸಂಗ ಬರುತ್ತೆ. ಅಥವಾ ಎಷ್ಟು ತಿಳುವಳಿಕೆ ಸಂಪಾದನೆ ಮಾಡಬೇಕು ಅಷ್ಟು ಸಂಪಾದನೆ ಮಾಡೋದು ತಿಳುವಳಿಕೆ. ಅದೇನಾಯಿತು? ಆ ದೃಷ್ಟಿಯಲ್ಲಿ, ಆ ಜ್ಞಾನದಲ್ಲಿ ಒಂದ ವಿಪರೀತ ಸೇರಿತು, ಇಲ್ಲ ಅಜ್ಞಾನ ಸೇರಿತು. ನಾನೇನೋ ಒಂದು ಅಭಿಪ್ರಾಯದಲ್ಲಿ ಹೇಳಿರ್ತೇನೆ, ಶ್ರೋತೃಗಳಿಗೆ ಅದು ಏನೋ ಬೇರೆ ಅರ್ಥ ಆಯಿತು. ಅದು ಬ್ರಹ್ಮದೇವರು ಪಾಠ ಮಾಡಿದಾಗ ಇಂದ್ರನಿಗೆ ಒಂದು ಅರ್ಥ ಆಯಿತು, ಪೂರ್ವಚಂದ್ರಿಗೆ ಒಂದು ಅರ್ಥ ಆಯಿತು. ಇಂದ್ರ ಪಾಠ ಒಂದೇ, ಬ್ರಹ್ಮದೇವರ ಪಾಠ ಒಂದೇ, ಗುರುಗಳಂತಂದು ಹೀಗೆ ಪಾಠ ಮಾಡ್ತಾ ಇತ್ತು, ಉಪನ್ಯಾಸ ಮಾಡ್ತಾ ಇತ್ತು. ಉಪನ್ಯಾಸ ಮಾಡಿ ಒಂದು ಮಾತೊಂದಂತೆ, ಸೂರ್ಯ ಅಸ್ತ ಆದ ಅಂತಂದ್ರೆ ಅಸ್ತಂ ಏತಿ ಗಭಸ್ತಿಮಾನ್ ಅಂತ ಒಂದು ಮಾತು, ಉಪನಿಷತ್ತಿನಂತೆ ಮಾತು. ಗಭಸ್ತಿಮಾನ್ ಅಂದರೆ ಸೂರ್ಯ ಅಂತ ಅರ್ಥ. ಗಭಸ್ತಿ ಅಂದರೆ ಕಿರಣಗಳು ಅಂತ ಅರ್ಥ. ಗಭಸ್ತಿಮಾನ್ ಅಂದರೆ ಕಿರಣಗಳು ಉಳ್ಳವ ಅಂತ ಅರ್ಥ. ಕಿರಣಗಳು ಅಂದರೆ ಸೂರ್ಯ ಅಂತ ಅರ್ಥ. ಅಸ್ತಂ ಸೂರ್ಯ ಅಸ್ತ ಆದ ಅಂತ ಗುರುಗಳು ಹೇಳಿದ್ರಂತೆ. 3 ರೀತಿಯ ಜನ ಕೂತಿದ್ರಲ್ಲಿ. ಒಬ್ಬ ಕಳ್ಳ, ಒಬ್ಬ ಸುಳ್ಳ, ಮತ್ತೊಬ್ಬ ಸತ್ವ ರಜಸ್ತಮಸ್ಸು. 3 ಜನದ ರೀತಿಗಳು ಹೋಗಿತ್ತು. ಅದರಲ್ಲಿ ಕಳ್ಳನಿಗೆ ಏನರ್ಥ ಆಯಿತು? ಸೂರ್ಯ ಮುಳುಗ್ತಾ ಇದ್ದಾನೆ ಅಂತ ಗುರುಗಳು ಹೇಳುವಾಗ ಕಳ್ಳನಿಗೆ ಏನರ್ಥ ಆಯಿತು? ಕಳ್ಳತನಕ್ಕಿನ್ನು ಹೋಗ್ಬೋದು ಅಂತ ಅರ್ಥ ಆಯಿತು. ಹಾಗೆ ಸೂರ್ಯ ಇದ್ರೆ ಕಳ್ಳತನಕ್ಕೆ ಹೋಗಬೇಕಾಗಲ್ಲ. ಗುರುಗಳು ಹೇಳಿದ್ದಾರೆ ಸೂರ್ಯ ಮುಳುಗಿದ ಅಂತ ಹೇಳಿದ್ದಾರೆ, ಅಂದರೆ ಕಳ್ಳತನಕ್ಕೆ ಹೋಗ್ಬೋದು. ಕಳ್ಳತನಕ್ಕೆ ಹೋಗು ಅಂತ ಹೇಳೋರು ಬಾಯಿ ಬಿಟ್ಟು ಹೇಳಿಲ್ಲ, ಅವರು ಹೀಗೆ ಹೇಳಿದ್ದಾರೆ ಸೂರ್ಯ ಮುಳುಗಿದ ಅಂತ ಹೇಳಿದ್ದಾರೆ ಅಂತ ಹೇಳಿಕೊಂಡು. ಆದರೆ ಅರ್ಥ ಏನು? ಕಳ್ಳತನಕ್ಕೆ ಹೋಗ್ಬೋದು ಅಂತ ಅರ್ಥ. ಅಥವಾ ಹಾಗೆ ಅವನಿಗೆ ಅರ್ಥ ಗುರುಗಳು ಹೇಳಿದ್ದು ಸೂರ್ಯ ಮುಳುಗಿದ ಸಂಧ್ಯಾವಂದನೆಗೆ ಹೋಗಿರೋ ದಾಟಿದ್ದು ಗುರುಗಳು ಹೇಳಿದ್ದು, ಕಳ್ಳನಿಗೆ ಹಾಗೆ ಅರ್ಥ ಆಯಿತು. ಸಾತ್ವಿಕನಿಗೆ ಏನರ್ಥ ಆಯಿತು? ಸೂರ್ಯಾಸ್ತ ಆದ ಸಂಧ್ಯಾವಂದನೆಗೆ ಹೋಗಬೇಕು ಅಂತ ಒಬ್ಬನಿಗೆ. ಆದರೆ ಪಾಠ ಒಂದೇ, ಅರ್ಥ ಆದದ್ದು ಬೇರೆ ಬೇರೆ. ಅದೇ ರೀತಿಯಲ್ಲಿ ಉಪನ್ಯಾಸ ಒಂದೇ, ಶ್ರೋತೃವರ್ಗ ಬೇರೆ 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 ಇರ್ತಾರೆ. ಯಾಕೆ? ಉಪನ್ಯಾಸಕರಿಗೆ ಆಗುವವರು ಇರ್ತಾರೆ, ಉಪನ್ಯಾಸಕರಿಗೆ ಆಗದವರು ಇರ್ತಾರೆ. ಉಪನ್ಯಾಸಕ್ಕೆ ಆಗದವರು ಏನು ಮಾಡ್ತಾರೆ? ಈ ಉಪನ್ಯಾಸ ಮಾಡಿಕೊಂಡು ಊರಲ್ಲಿ ಹೋಗಿ ಬೆಂಕಿ ಸ್ವಾಮಿಗಳು ಹೀಗೆ ಇಂಥದ್ದಿರುತ್ತೆ. ಅದಕ್ಕೆ ದೇವರಲ್ಲಿ ಬೇಡೋಣ. ದೃಷ್ಟಿಯಲ್ಲಿ ಒಳ್ಳೆಯ ಕರ್ಮವನ್ನು ಮಾಡಿದ್ದರಿಂದ ಅಂತಃಕರಣ ಶುದ್ಧವಾಗಿ ನನಗೆ ಜ್ಞಾನ ಬಂದಿದೆ. ಆ ಜ್ಞಾನದಲ್ಲಿ ಏನಾದರೂ ತಮಸ್ಸಿದ್ದರೆ, ಆ ಜ್ಞಾನದಲ್ಲಿ
ಜ್ಞಾನದಲ್ಲಿ ಏನಾದರೂ ವಿಪರೀತವಾಗಿ ನಾನೇನಾದರೂ ತಿಳ್ಕೊಂಡಿದ್ದರೆ ಆ ಜ್ಞಾನದಲ್ಲಿ ಅದೆಷ್ಟು ತಿಳ್ಕೊಳ್ಬೇಕು ಅಷ್ಟನ್ನು ನಾನು ತಿಳ್ಕೊಳ್ಳಿಲ್ಲ ಅಂತ ಎರಡನ್ನೂ ತಮಃ ಅಂತ ಕರೀತಾರೆ. ಬರೀ ತಮಸ್ಸು ಅಂತಂದರೆ ಕತ್ತಲೆ ಅಜ್ಞಾನ ಮಾತ್ರ ತಮಸ್ಸು ಅಂತಲ್ಲ, ವಿಪರೀತ ಜ್ಞಾನವನ್ನು ತಮಸ್ಸು ಎನ್ನುವ ಶಬ್ದದಿಂದ ಕರೀತಾರೆ. ಆದ್ದರಿಂದ ದೃಷ್ಟಿಯಲ್ಲಿ ಏನು ತಮಸ್ಸು ಉಂಟೋ, ದೃಶ್ಯ ನನ್ನ ಪ್ರಾರಬ್ಧಕ್ಕೆ ಅನುಗುಣವಾಗಿ ನಾನು ಸಂಪಾದನೆ ಮಾಡಿದ ಜ್ಞಾನದಲ್ಲಿ ನನಗೇನಾದರೂ ವಿಪರೀತ ತಿಳುವಳಿಕೆ ಬಂದಿದ್ದರೆ ಅಥವಾ ನನಗೇನಾದರೂ ಸರಿಯಾಗಿ ಅರ್ಥ ಆಗಿಲ್ಲ ಅಂತಾಗಿದ್ದರೆ ದೃಷ್ಟಿ ತಮಃ ಏನುಂಟೋ ಆ ತಮಕ್ಕೆ ಮೋಕ್ಷ. ಆ ತಮಸ್ಸಿಗೇನೆ ಮೋಕ್ಷ ಕೊಡೋ, ಆ ವಿಪರೀತ ಜ್ಞಾನ ಹೋಗುವಂತೆ ಮಾಡೋ, ಅಜ್ಞಾನ ಹೋಗುವಂತೆ ಮಾಡೋ ಮಾಡಿ ಅವಾಗ ದೃಷ್ಟಿ ಸ್ವಚ್ಛ ಆಯ್ತಾ, ದೃಷ್ಟಿ ನಿರ್ಮಲ ಆಯ್ತಾ, ಜಡ ಅಂತ ಆಯ್ತಾ, ಇಂತಹ ದೃಷ್ಟಿಗೆ ಬಂದ ಇಂತಹ ಜ್ಞಾನ ಎನ್ನಲ್ಲಿ ಇರುವಂತೆ ಮಾಡಿ. ಇಷ್ಟನ್ನೇ ನಾವು ಚೂರು ಲೌಕಿಕಕ್ಕೆ ತರುವುದು ಅಂತಂದರೆ ದೃಷ್ಟಿ ತಮ ಮೋಕ್ಷ, ಇಷ್ಟನ್ನೇ ಲೌಕಿಕಕ್ಕೆ ತರುವುದು. ಯದ್ಯಪಿ ಆಚಾರ್ಯ ಶ್ಲೋಕ ತುಂಬ ದೊಡ್ಡದುಂಟು, ಪೂರಾ ಹೇಳಿದ್ದರೆ ತುಂಬ ಸಂತೋಷ, ನಮ್ಗೆ ಅಷ್ಟು ಹೇಳಲಿಕ್ಕೆ ಆಗುವಲ್ಲ, ಅಥವಾ ಒಮ್ಮೊಮ್ಮೆ ತಪ್ಪಾಗುತ್ತೆ. ತಪ್ಪಾದರೂ ಅಡ್ಡಿಲ್ಲ. ಚಿಕ್ಕ ಮಕ್ಕಳು ಆರಂಭದಲ್ಲಿ ಮಾತಾಡುವಾಗ ತಪ್ಪೇ ಮಾತಾಡ್ತಾರೆ, ಅಮ್ಮ ಹೊಡಿತಾಳ, ತಪ್ಪು ಮಾತಾಡ್ತಾರೆ ಅಂತ ಹೇಳಿ ಬೆನ್ನು ತಡ್ತಾಳೆ, ಚೆನ್ನಾಗಿ ಮಾತಾಡಿ ಬೆನ್ನು ತಡ್ತಾಳೆ. ಅದೇ ರೀತಿ ನಾವು ಹೇಳುವುದೇ ಇಷ್ಟು ದೊಡ್ಡದಂತೆ, ನಾವು ಹೇಳೋದು ಬೆನ್ನು ತಡ್ತಾನೆ, ಅವ್ರು ಚೆನ್ನಾಗಿ ಹೇಳಿ ಇನ್ನೂ ಹೇಳು ಬೆನ್ನು ತಡ್ತಾನೆ. ಆದ್ದರಿಂದ ಸೃಷ್ಟಿ ಸ್ಥಿತಿ ಅಪ್ಯಯ ಈಹ ನಿಯತಿ ದೃಷ್ಟಿ ತಮ ಬಂಧ ಮೋಕ್ಷ ಯಸ್ಮಾತ್ ಅಂತ ಇಷ್ಟು ಹೇಳಿದರೆ ಸಂತೋಷ. ದೃಷ್ಟಿ ತಮಃ, ಆ ತಮಕ್ಕೆ ಮೋಕ್ಷ ಯಾರಿಂದಲೋ ದೇವರೇ ಸತ್ಯಂ ಪರಂ ಧೀಮಹಿ ಅಂತ ದೇವರು ನಾವು ಧ್ಯಾನ ಮಾಡಬೇಕು. ಏನು ನಮ್ಮ ಲೌಕಿಕಕ್ಕೆ ನಾನು ಹೇಳುವುದು ಅಂತಾದರೆ, ಎಲ್ಲ ಹೆಚ್ಚಿನ ಮನೆಗಳಲ್ಲಿ ನಾವು ಒದ್ದಾಡುತ್ತೇವೆ. ಹೆಣ್ಣು ಹುಟ್ಟಿತು ಅಂತಂದಾಗಲೇ ಮೂಗು ಮುರಿಲಿಕ್ಕೆ ಶುರು ಮಾಡುತ್ತೇವೆ. ಆ ತಪ್ಪನ್ನು ನಮ್ಮ ಸಂಸ್ಕೃತಿಯಲ್ಲಿ ಹೆಣ್ಣಿಗಿರುವಷ್ಟು ಒಂದು ಗೌರವ ಬೇರೆ ಯಾರಿಗೂ ಇಲ್ಲ. ಆದರೆ ಏನೋ ಸಮಾಜದಲ್ಲಿ ಬಂತು, ಹೆಣ್ಣು ಅಂತಂದರೆ ಮೂಗು ಮುರಿಯತಕ್ಕಂಥ. ಹಾಗಂತ ತಂದೆ ತಾಯಿಗಳಿಗೆ ವಯಸ್ಸಾದಾಗ ಅಪ್ಪ ಇರೋದು ಮಗಳ ಮನೆಯಲ್ಲಿ, ಮಗನ ಮನೆಯಲ್ಲಿ ಅಂತ. ಆದರೂ ಅಪ್ಪ ಮನೆಗೆ ಒಂದು ಗಂಡು ಮಗು ಬೇಕು. ಯಾಕೆ ಗಂಡಾಂತರಕ್ಕೆ ಬೇರೆ ಯಾರೂ ಇಲ್ಲ, ಅದರಿಂದ ಗಂಡು ಮಗುವಿನಲ್ಲೇ ಒದ್ದಾಡ್ತಾರಲ್ವ. ಎಷ್ಟೋ ಸಂದರ್ಭದಲ್ಲಿ ಮಗಳೇ ಅಮ್ಮನನ್ನು ತನ್ನ ಅಪ್ಪನನ್ನು ಅಪ್ಪ ಏನೋ ತನ್ನ ಗಂಡನ್ನು ಸ್ವಲ್ಪ ಸಮಾಧಾನ ಮಾಡಿ ಗಂಡ ಕೊನೆಗೆ ಹೇಳ್ತಾನೆ, ಸರಿ ನಾವು ಉಣ್ಣೋದ್ರಲ್ಲೇ ನಿನ್ನ ಅಮ್ಮನಿಗೂ ಒಂಚೂರು ಕೊಡ್ತೇನೆ ನಾನು ಅಂತ ಹೇಳಿಕೊಂಡು ಅಮ್ಮನ ಮಗಳು ತನ್ನ ಮನೆಯಲ್ಲಿ ತಂದು ಕೂಡಿಸ್ತಕ್ಕಂಥ ವಾತಾವರಣ ತುಂಬ ಕಡೆ ಉಂಟು. ಸರಿ, ನಮ್ಮ ಮಗಳು ಬೆಳೆದಿದ್ದಾಳೆ ಅಂತ ಭಾವಿಸೋಣ. ಹುಡುಗನನ್ನು ಹುಡುಕಲಿಕ್ಕೆ ಶುರು ಮಾಡಿದ್ದೇವೆ ನಾವು. ಹುಡುಗನನ್ನು ಹುಡುಕಲಿಕ್ಕೆ ಒಂದು ಮನೆಗೆ ಹೋದರೆ ಮೊದಲಿನ ಮಾತೇ ಹುಡುಗನ ಅಪ್ಪಮ್ಮನೋ ಹುಡುಗಿ ಅಪ್ಪಮ್ಮನೋ ಯಾರು ಆಗ್ಬೋದು, ಮೊದಲಿನ ಮಾತೆ ನಿಮ್ಮ ಮಗನಿಗೋ ಮಗಳಿಗೋ ಅಪ್ಪಮ್ಮ ಇದ್ದಾರೆ. ಮೊದಲಿನ ಮಾತೇ ಅದು. ನಮ್ಮ ಹುಡುಗನಿಗೆ ಹುಡುಗಿಯನ್ನು ಹುಡ್ಕೊಂಡು ಹೋಗಿದ್ದೇವೆ ಅಂತ ಭಾವಿಸೋಣ. ಯಾವುದೋ ಮನೆಗೆ ಹೋಗಿ ಆ ಹುಡುಗಿಯ ಅಪ್ಪಮ್ಮನ ಹತ್ರ ಮಾತಾಡಲಿಕ್ಕೆ ಶುರು ಮಾಡಿದಾಗ ಆ ಹುಡುಗಿಯ ಅಪ್ಪಮ್ಮ ಮೊದಲು ಕೇಳುವುದು, ನಿಮ್ಮ ಮಗನಿಗೆ ಅಪ್ಪಮ್ಮ ಇದ್ದಾರೆ. ಏನಾಗಬೇಡ ಆ ಹುಡುಗನ ಅಪ್ಪಮ್ಮನಿಗೆ. ಹೀಗೆ ನನ್ನ ಹತ್ರ ಒಂದು ಹೇಳಿದ್ರು ಯಾರು, ಹೀಗೀಗೆ ಆಯಿತು ಸರ್. ನಾನಂದೆ ಮತ್ತು ಲಗ್ನ ಆಯ್ತಾ ಇಲ್ಲ, ಮತ್ತೆ ಹುಡುಕ್ತಾ ಇದ್ದೇವೆ. ಹಾಗಾದರೆ ಇನ್ಯಾವುದೋ ಮನೆಗೆ ಹೋದಾಗ ಅಲ್ಲಿ ಕೂಡ ಇದೇ ರಾಗ ಏನಾದರೂ ಬಂದರೆ, ನಿಮ್ಮ ಮಗನಿಗೆ ಅಪ್ಪಮ್ಮ ಇದ್ದಾರ ರಾಗ ಬಂದರೆ ಒಂದು ಮಾತು ಹೇಳಿಬಿಡಿ. ಏನು ಅಂತ, ನನ್ನ ಮಗ ಆಕಾಶದಿಂದ ಬಿದ್ದದ್ದನ್ನು ಅಪ್ಪಮ್ಮನ ಹೊಟ್ಟೆಯಿಂದಲೇ ಬಂದರೆ. ಹೇಗೆ ನಿಮ್ಮ ಮಗಳು ಅಪ್ಪಮ್ಮನ ಹೊಟ್ಟೆಯಿಂದಲೇ ಬಂದದ್ದು, ನನ್ನ ಮಗನೂ ಕೂಡ ಅಪ್ಪಮ್ಮನ ಹೊಟ್ಟೆಯಿಂದಲೇ ಬಂದದ್ದು ಮಾತು. ಉದಾಹರಣೆ ಬೇಕಾದ್ರೆ ಅವಳ ಮಗಳನ್ನು ತೋರಿಸಿದ್ದಾರೆ. ಸರಿ, ಏನೋ ಮಾಡಿದಾಗ ಅಂತೂ ನಮ್ಮ ಮಗನಿಗೂ ನಮ್ಮ ಮಗಳಿಗೂ ಒಂದು ಹುಡುಗನದ್ದು ತೀರ್ಮಾನ ಆಯಿತು. ಯಾವೊಬ್ಬ ಬಂದ, ಅದರೊಳಗೆ ನೀವೇನು ಹೆಸರು ಕೊಡ್ತೀರಲ್ಲ, ಬ್ರೋಕರ್ ಅಂತ. ಈಗ ಹುಡುಗಿಯನ್ನು ಈಗ ಒಂದು ಹುಡುಗ ಇದ್ದಾರೆ, ಇಲ್ಲೊಂದು ಹುಡುಗ ಅಥವಾ ಇಲ್ಲೊಂದು ಹುಡುಗಿದೆ ಅಂತ ಹೇಳಿಕೊಂಡು ನಮಗೆ ಪರಿಚಯ ಮಾಡಿಸಿಕೊಂಡು ಅವರಿಗೆ ಹೆಸರು ಬ್ರೋಕರ್. ಸರಿ, ಪರಿಚಯ ಆಯಿತು, ಮಾಡಿಸಿದ, ಲಗ್ನವೂ ಆಯಿತು.
ಒಂದು ತಿಂಗಳು ಒಟ್ಟಿಗಿದ್ದು ಇದು ಗೊತ್ತಿಲ್ಲ, ಕಟ್ಟಿಸುವ ಒಂದು ನಾಣ್ಯದ ಎರಡು ಮುಖದಂತೆ ಇದ್ದಾರೆ ಈಗ. ಅಂದರೆ ಒಂದು ಆಚೆ ಮುಖ ಈಚೆ. ಸರಿ, ಯಾರು ಮಧ್ಯೆ ಗಂಟು ಹಾಕಿದ ಅವನಿಗೆ ದೂರವಾಣಿ ಮಾಡಿದರೆ ಉತ್ತರ ಸ್ವಿಚ್ ಆಫ್. ಅವ ಮತ್ತೆ ಸಿಗೋದು. ಅವನಿಗೆ ಸಿಗಬೇಕಾದ ದುಡ್ಡೆಲ್ಲ ಸಿಕ್ಕಿ ಆಗಿದೆ ಮೊದಲು. ನಾವು ಫೋನ್ ಮಾಡಿಬಿಟ್ರೆ ಸ್ವಿಚ್ ಆಫ್. ಇಲ್ಲಿ ಮಾತ್ರ ಸತಿಪತಿಗಳ ಮಧ್ಯದಲ್ಲಿ ಕಟ್ಟಿಪಟ್ಟಿ ಶುರುವಾದ ದಾಂಪತ್ಯ ಬ್ರೇಕ್ ಆಗಿದೆ. ಒಟ್ಟು ಸೇರಿಸಿದವನ ಹೆಸರೇನು ನಮ್ಮ ಆಂಗ್ಲ ಭಾಷೆಯಲ್ಲಿ? ಬ್ರೋಕ್. ಬ್ರೋಕ್ ಎನ್ನುವುದು ಬ್ರೇಕ್ ಎನ್ನುವುದರ ಪಾಸ್ಟ್ ಟೆನ್ಸ್. ಬ್ರೇಕ್, ಬ್ರೋಕ್, ಬ್ರೋಕನ್ ಅಂತದ್ದು ಅವನಿಗೆ ಮೊದಲೇ ಪಾಸ್ಟ್ ಟೆನ್ಸಿನ ಹೆಸರು. ಮುಂದೆಲ್ಲ ಒಂದು ದಿವಸ ಬ್ರೇಕ್ ಆಗುತ್ತದೆ ಅಂತ ಅವನಿಗೆ ಗೊತ್ತು. ಆದ್ದರಿಂದ ಬ್ರೇಕ್ ಆದಮೇಲೆ ಬ್ರೋಕ್ ಕೇಳೋ ಬದಲು ಮೊದಲೇ. ಆದ್ದರಿಂದ ಮಧ್ಯವರ್ತಿಗಳಿಗೆ ಯಾರೂ ಬೇಕು. ಪಾಕಿಸ್ತಾನದ ಮೇಲೆ ನಾವು ಸಿಂಧೂರದ ಬಗ್ಗೆ ದಾಳಿ ಮಾಡಿದಾಗ ಹೇಗೆ ಯಾವ ಮಧ್ಯಸ್ಥಿಕೆಯನ್ನು ನಾವು ಒಪ್ಪಿಕೊಂಡಿಲ್ಲವೋ, ಯಾರ ಮೇಲೆ ಬ್ರಹ್ಮಾಸ್ತ್ರ ಕಳಿಸಿದ್ದೇವೋ ಅವನೇ ಬಂದು ತುಂಬ ಬಿದ್ದದ್ದಕ್ಕೆ ನಾವು ಯುದ್ಧ ನಿಲ್ಲಿಸಿದೆ ಹೊರತು ನಿಮ್ಮ ಟಂಕ್ ನಾನೇ ಮಧ್ಯಸ್ಥ, ಅವನೇ ಹೋರಾಡ್ತಾ ಇದ್ದಾನೆ ಮತ್ತೊಬ್ಬರ ಹತ್ರ, ನಾನೇ ಮಧ್ಯಸ್ಥ ವಹಿಸುತ್ತಾ ಇದ್ದಾನೆ. ನಮಗೆ ಯಾರ ಮಧ್ಯಸ್ಥಿಕೆ ಅಗತ್ಯನೇ ಇಲ್ಲ. ನಮ್ಮಲ್ಲಿ ಹಿಂದೂ ಸಂಸ್ಕೃತಿ ನಮಗೇನೆ ಅಷ್ಟು ತಾಕತ್ತುಂಟು ಯಾವ ರೀತಿ ನಿಭಾಯಿಸಬೇಕು ಅಂತ ಹೇಳಿಕೊಂಡು. ಆದ್ದರಿಂದ ಯಾವ ಮಧ್ಯವರ್ತಿಯೂ ಬೇಡ ನಮಗೆ ದೇವರು ಮಧ್ಯವರ್ತಿ ಇದ್ದರೆ ಸಾಕು. ಆದರೆ ದೇವರಲ್ಲಿ ಏನು ಅಂತ ಬೇಡಬೇಕು ನಾವು ತಂದು ಬಿಟ್ಟರೆ ದೃಷಿ, ತಮಃ, ಮೋಕ್ಷ. ನನಗೆ ಆ ಹುಡುಗಿಯ ಬಗ್ಗೆ ತಿಳುವಳಿಕೆ ಬಂತು, ಇಂಥ ಕಡೆಯಲ್ಲಿ ಹುಡುಗಿದ್ದಾಳೆ ಅಂತ ತಿಳುವಳಿಕೆ ಬಂತು, ಅಥವಾ ಹುಡುಗ ಇದ್ದಾನೆ ನನಗೆ ತಿಳುವಳಿಕೆ ಬಂತು. ತಿಳುವಳಿಕೆ ಮಾತ್ರ ಬಂತು. ಹುಡುಗಿ ಹೇಗಿದ್ದಾಳೆ ನನಗೆ ಗೊತ್ತಿಲ್ಲ. ಆ ಬ್ರೋಕರ್ ಹೇಳ್ತಾನೆ ಚೆನ್ನಾಗಿದ್ದಾನೆ ಅಂತ ಅವ ಹೇಳ್ತಾನೆ. ಅದನ್ನು ನಂಬಿದೆವು ಅಂತಂದರೆ ನಾವು ಅವಳ ಬಗ್ಗೆ ನಮಗೆ ಬಂದ ತಿಳುವಳಿಕೆಯಲ್ಲಿ ತಮಸ್ಸು. ಒಂದು ಸರಿಯಾದ ತಿಳುವಳಿಕೆ ಬಂದಿಲ್ಲ, ಇಲ್ಲ ವಿಪರೀತ ತಿಳುವಳಿಕೆ ಬಂದಿಲ್ಲ, ತಮಸ್ಸು. ದೃಷಿ, ತಮಃ. ಮೊದಲು ಕರ್ಮ ಮಾಡಬೇಕು, ಮಾತ್ರ ತುಂಬ ಪ್ರಯತ್ನ ಮಾಡಬೇಕು ನಾವು. ಕರ್ಮ ಮೊದಲು ಈಹ ನಿಯತಿ, ಈಹ ಮೊದಲು ತುಂಬ ಕರ್ಮ. ಅದಕ್ಕೋಸ್ಕರ ಹುಡುಕಾಟನೋ ಜಾತಕ ತೋರಿಸುವುದೋ ಇಂಥ ಕರ್ಮಗಳನ್ನು ದೇವರಿಗೆ ತುಂಬ ಬೀಳುವುದು. ಈ ಕರ್ಮಗಳೆಲ್ಲ ನಾವು ಮೊದಲು ಚೆನ್ನಾಗಿ ಮಾಡಿಕೊಂಡು ಬರಬೇಕು. ಆವಾಗ ಎಲ್ಲೋ ಒಂದು ಕಡೆ ಹುಡುಗಿ ಉಂಟು ಅಂತ ಹೇಳಿಕೊಂಡು ನಮಗೆ ತಿಳುವಳಿಕೆ ಬಂತು, ದೃಷಿ ತಿಳುವಳಿಕೆ ಬಂತು. ಆ ತಿಳುವಳಿಕೆ ಬಂದಾಗ ಬ್ರೋಕರ್ನಿಂದಾಗಿ ಆ ತಿಳುವಳಿಕೆಯಲ್ಲಿ ತಮಸ್ಸು ಸೇರಿಕೊಂಡಿದ್ದು, ಆ ಹುಡುಗಿಯ ಬಗ್ಗೆ ವಿಪರೀತ ಜ್ಞಾನವು ಅಜ್ಞಾನವನ್ನು ಸೇರಿಕೊಂಡಿದ್ದು. ಇದು ಸೇರಿಕೊಂಡಾಗ ದೇವರಲ್ಲಿ ಬೇಡೋದು ದೃಷ್ಟಿಯಲ್ಲಿ ಆ ಹುಡುಗಿಯ ಬಗ್ಗೆ ಬಂದ ದೃಷ್ಟಿಯಲ್ಲಿ ಏನು ತಮಸ್ಸು ಸೇರಿಕೊಂಡಿದೆ ಅದಕ್ಕೆ ಮೋಕ್ಷ ಕೊಡೋ. ದೃಷಿ, ತಮೋ, ಮೋಕ್ಷ. ಅಂದರೆ ಆ ಹುಡುಗಿಯ ಬಗ್ಗೆ ಸರಿಯಾದ ತಿಳುವಳಿಕೆ ನನಗೆ ಬರುವಂತೆ ಮಾಡಿ, ಆಮೇಲೆ ಬೇಕಿದ್ದರೆ ಬಂಧ, ಇಲ್ಲಂದ್ರೆ ಮೋಕ್ಷ. ಹೀಗೆ ಮಾಡಿದೆವು ಅಂತಂದರೆ ಆವಾಗ ನಮ್ಮ ಜೀವನ ಝಳ ಅಂತ ಆಗುತ್ತೆ. ಆ ದೃಷ್ಟಿಯಲ್ಲಿ ವೇದವ್ಯಾಸರು ಹೇಳಿದ್ದನ್ನು ಆಚಾರ್ಯ ಮತ್ತವರು ಬಿಡಿಸಿ ನಮಗೆ ಬೇಕಾದ ಶೈಲಿಯಲ್ಲೇ ಕೊಡ್ತಾ ಬಂದಿದ್ದಾರೆ. ಅದನ್ನೇ ಇನ್ನೊಮ್ಮೆ ಹೇಳುವುದು ಅಂತಾದರೆ, ಉತ್ಪತ್ತಿ ಸ್ಥಿತಿಗಳಿಗೆ ಲಯ ಬರಬೇಕು ಅಂತಾದರೆ ಕರ್ಮ ಮಾಡಲಿಕ್ಕೆ ಅವನ ಪ್ರೇರಣೆ, ಈ ನಿಯತಿ ಅವನ ಪ್ರೇರಣೆ. ಹಾಗೆ ಪ್ರೇರಣೆ ಮಾಡಿ ಕರ್ಮ ಮಾಡಿದಾಗ ನಮಗೆ ಜ್ಞಾನ ಬಂದ ಮೇಲೆ ಜ್ಞಾನದಲ್ಲಿ ಏನಾದರೂ ತಮಸ್ಸಿದ್ರೆ ಅದರ ಮೋಕ್ಷ, ಜ್ಞಾನಕ್ಕೆ ನಮ್ಮಲ್ಲಿ ಬಂದ. ಇಂತಹ 9 ಯಾವ ಭಗವಂತನಿಂದ ಆಗುತ್ತೋ ಸತ್ಯಂ ಪರಂ ಧೀಮಹಿ ಅಂತ ದೇವರನ್ನು ಧ್ಯಾನ ಮಾಡೋಣ ಅಂತ ವೇದವ್ಯಾಸರು ಮಾತನ್ನು ಆಚಾರ್ಯರು ಮತ್ತು ತಿಳಿಸಿಕೊಡ್ತಾ ಇದ್ದಾರೆ ಎಂಬಲ್ಲಿ ಇಂದಿನ ಮಾತನ್ನು ಮುಗಿಸ್ತಾ ನಾಳೆ ಸಾಯಂಕಾಲ 6 ಗಂಟೆ